ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇ ಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ಎಸ್.ಎಲ್. ಭೈರಪ್ಪ ಅವರ ಜಲಪಾತ. ಪುಸ್ತಕದ ಮೊದಲ ಪುಟದಲ್ಲಿ ಒಂದು ಸಣ್ಣ ನೋಟ್ಸ್ ಅನ್ನು ಕೊಡಲಾಗಿದೆ, ಅದನ್ನು ಓದ್ತೇನೆ. ಸೃಷ್ಟಿ ಶಕ್ತಿಯಿಂದ ವಿಜೃಂಭಿಸುವ ಜೀವನ ಪ್ರವೃತ್ತಿ ಮತ್ತು ಆ ಶಕ್ತಿಯನ್ನು ಹತ್ತಿಕ್ಕುವ ಜೀವನ ಪರಿಸ್ಥಿತಿಯ ತಾಕಲಾಟವೇ ಜಲಪಾತದ ಕಥಾವಸ್ತು. ನೀರು ಮತ್ತು ಮಣ್ಣಿನ ಶಕ್ತಿಯಿಂದ ಕಂಗೊಳಿಸುವ ವನಶ್ರೀ, ಗಂಡು ಹೆಣ್ಣುಗಳ ಮೂಲಶಕ್ತಿಯಾದ ಜೀವನ ವಿಕಾಸ ಮತ್ತು ಬೌದ್ಧಿಕ ಸ್ತರದಲ್ಲಿ ಆವಿರ್ಭವಿಸುವ ಕಲಾ ಸೌಂದರ್ಯ, ಇವು ಮೂರು ವಿವಿಧ ಸ್ತರಗಳಲ್ಲಿ ಪ್ರಕಟವಾಗುವ ಒಂದೇ ಮೂಲಶಕ್ತಿ ಎಂಬುದನ್ನು ಕಾದಂಬರಿಯ ಅಂಗಗಳಾಗಿ ಬೆಳೆದಿರುವ ಪ್ರತೀಕಗಳು ಎತ್ತಿ ತೋರಿಸುತ್ತವೆ. ಸಂಯೋಗದ ಕರೆ ಮತ್ತು ಕ್ರಿಯೆ, ಗರ್ಭದ ವಿಕಾಸ, ಜನನಕ್ಕೆ ಪೂರ್ವಭಾವಿಯಾದ ನೋವಿನ ಅನುಭವ ಮೊದಲಾದ ಸೃಷ್ಟಿಯ ಹಲವು ಹಂತಗಳನ್ನು ಅನುಭವದ ಹೊಸತನದಿಂದ ಭಾಷೆಯಲ್ಲಿ ಹಿಡಿದಿಡಲು ಅನುಕೂಲವಾಗುವಂತೆ ಕಾದಂಬರಿಯ ಕಥೆಯು ಅದರ ಮೂಲ ಪಾತ್ರಗಳಾದ ಒಂದು ಗಂಡು ಮತ್ತು ಅದರ ಹೆಣ್ಣಿನ ಸ್ವಂತ ಅನುಭವಗಳ ವರ್ಣನೆಯ ರೀತಿಯಲ್ಲಿ ಸಾಗುತ್ತದೆ. ಕಾದಂಬರಿ ಜಲಪಾತ. ಈ ಮೊದಲ ಪ್ರಕಟಣೆ ಬಂದದ್ದು 1967ನೇ ಇಸವಿಯಲ್ಲಿ. ಆಮೇಲೆ ಅನೇಕ ಮುದ್ರಣಗಳನ್ನು ಕಂಡಿದೆ ಜಲಪಾತ. ಮುನ್ನುಡಿಯಲ್ಲಿ ಭೈರಪ್ಪರ ಕೆಲವು ಮಾತುಗಳು. ಈ ಕಾದಂಬರಿಯನ್ನು ಬರೆಯುವಾಗ ಸಾಹಿತ್ಯದಲ್ಲಿ ಪ್ರತೀಕದ ಕ್ರಿಯೆ ಏನು ಎಂಬ ಪ್ರಶ್ನೆ ನನ್ನ ಮನಸ್ಸನ್ನ ಆಕ್ರಮಿಸಿತ್ತು. ಬರವಣಿಗೆಯು ತನ್ನದೇ ಆದ ಹಾದಿಯಲ್ಲಿ ಬೆಳೆದು ಮುಕ್ತಾಯಗೊಂಡ ಮೇಲೆ ಈ ಪ್ರಶ್ನೆಯನ್ನು ಶುದ್ಧ ವಿಶ್ಲೇಷಣಾತ್ಮಕವಾಗಿ ಯೋಜಿಸಿ ಒಂದು ನಿಬಂಧವನ್ನು ಬರೆದೆ. ಅದು ಒಂದು ಸಾಮಾನ್ಯವಾದ ನಿಬಂಧ ಮಿತಿಯನ್ನು ಮೀರಿದುದರಿಂದ ಅದನ್ನು ಕಾದಂಬರಿಯ ಹಿನ್ನುಡಿಯ ರೂಪದಲ್ಲಿ ಕೊಡುವುದಕ್ಕಿಂತ ಬೇರೆಯಾದ ಪುಸ್ತಕವಾಗಿಯೇ ಕೊಡುವುದು ಉಚಿತವೆಂದು ಭಾವಿಸಿದೆ. ಈ ಕಾದಂಬರಿಯ ಜೊತೆಗೆ ಸಾಹಿತ್ಯ ಮತ್ತು ಪ್ರತೀಕ ಎಂಬ ಹೆಸರಿನ ಈ ಪುಸ್ತಕವು ಇದೇ ಪ್ರಕಾಶನದಿಂದ ಪ್ರಕಟವಾಗಿದೆ. ಸಾಹಿತ್ಯದ ಮೂಲಭೂತ ಸಮಸ್ಯೆಗಳಲ್ಲಿ ಆಸ್ಥೆ ಇರುವ ವಾಚಕರು ಅದನ್ನು ನೋಡಬೇಕೆಂದು ಭಿನ್ನಹ. ಕಾದಂಬರಿಯ ಹಸ್ತಪ್ರತಿಯನ್ನು ನೋಡಿ ಮಿತ್ರರಾದ ಕೀರ್ತಿನಾಥ ಕುರ್ತುಕೋಟಿ, ಎಂ.ಎಸ್.ಕೆ. ಪ್ರಭು ಮತ್ತು ಡಾಕ್ಟರ್ ಕೊಡಗಲಿಯವರು ಉಪಯುಕ್ತವಾದ ಕೆಲವು ಸೂಚನೆಗಳನ್ನು ನೀಡಿ ಉಪಕರಿಸಿದ್ದಾರೆ. ಬರೆಯುವ ಮೊದಲೇ ಇದರ ಕಥೆಯನ್ನು ನನ್ನಿಂದ ಕೇಳಿ ನನಗೆ ಬೇಕಾದ ನೆರವನ್ನು ನನ್ನ ಬಂಧುಗಳಾದ ಮುಂಬಯಿಯ ಶಂಕರ ಮತ್ತು ಪದ್ದಣ್ಣ ಇವರುಗಳು ಇದು ತಮ್ಮದೇ ಕೃತಿ ಎನ್ನುವಷ್ಟು ಶ್ರದ್ಧೆಯಿಂದ ನೀಡಿದ್ದಾರೆ. ಈ ಕಾದಂಬರಿ ಮೊದಲು ಹುಬ್ಬಳ್ಳಿಯ ಕರ್ಮವೀರ ವಾರಪತ್ರಿಕೆಯಲ್ಲಿ 1966ನೇ ಜುಲೈ 3ರಿಂದ ಡಿಸೆಂಬರ್ 18ರವರೆಗೆ ಸಂಚಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿತ್ತು. ಈ ಪತ್ರಿಕೆಯ ಸಂಪಾದಕ ವರ್ಗಕ್ಕೆ, ವಿಶೇಷತಃ ಎಸ್.ವಿ. ಪಾಟೀಲ್ ಅವರಿಗೆ ನಾನು ಕೃತಜ್ಞ. ಕಾದಂಬರಿಯನ್ನು ಹೊರತರುತ್ತಿರುವ ಸಾಹಿತ್ಯ ಭಂಡಾರದ ಗೋವಿಂದರಾಯರಿಗೆ ಕೃತಜ್ಞತೆಗಳು. ಎಸ್.ಎಲ್. ಭೈರಪ್ಪ. ಈಗ ಜಲಪಾತ ಕಾದಂಬರಿಯ ವಾಚನ. ನಾನು ಮುಂಬಯಿಗೆ ಅದೆಷ್ಟು ಸಲ ಪ್ರಯಾಣ ಮಾಡಿದ್ದೇನೋ ಲೆಕ್ಕವಿಲ್ಲ. ಹೆಂಡತಿ ಮತ್ತು ಮಗುವಿನ ಸಂಗಡವು ಭವಣೆಯನ್ನು ಅನುಭವಿಸಿದ್ದೇನೆ. ನಮ್ಮೂರಿನ ಅನೇಕ ಬಾರಿ ಮುಂಬೈಗೆ ಹೋಗಿದ್ದೇನೆ ಎಂದು ಯಾರು ಹೇಳಿದರೂ ಅದು ಸುಳ್ಳು ಮಾತು. ಹಿಂದೂಸ್ತಾನದ ಯಾವ ಊರಿನಿಂದಲೇ ಆಗಲಿ ರೈಲು ಮುಂಬೈಗೆ ಇದೆಯೇ ವಿನಃ ಅಲ್ಲಿಂದ ತಿರುಗಿ ಹೋಗಲು ದಾರಿಯೇ ಇಲ್ಲ. ದಕ್ಷಿಣ ಮತ್ತು ಉತ್ತರ ಹಿಂದೂಸ್ತಾನದ ಹೆಚ್ಚು ಕಡಿಮೆ ಎಲ್ಲ ಭಾಗಗಳಲ್ಲಿಯೂ ಸುತ್ತಿ ನೋಡಿದ್ದೇನೆ. ಮನುಷ್ಯನ ಶರೀರದಲ್ಲಿ ಪರಸ್ಪರ ಸಂಬಂಧ ಕಲ್ಪಿಸಿಕೊಂಡು ಪಸರಿಸಿರುವ ನರಮಂಡಲದಂತೆ ಅಥವಾ ರಕ್ತನಾಳದಂತೆ ಎಲ್ಲಾ ರೈಲು ದಾರಿಗಳು ಮುಂಬೈಯನ್ನೇ ತಲುಪುತ್ತವೆ. ಇಲ್ಲದಿದ್ದರೆ ಅವುಗಳನ್ನು ಹಾಕುತ್ತಿದ್ದರಾದರೂ ಏಕೆ? ನರಮಂಡಲದ ಹೋಲಿಕೆಯಂತೆ ಭಾವಿಸಿದರೆ ಮುಂಬೈಯು ಈ ದೇಶದ ಮೆದುಳಿನ ಕೇಂದ್ರವಾಗಬೇಕು. ರಕ್ತನಾಳಗಳ ಉಪಮೆಯಂತೆ ಕಲ್ಪಿಸಿದರೆ ಅದು ದೇಶದ ಹೃದಯವಾಗಬೇಕು. ಆದರೆ ಮುಂಬೈಗೆ ಮೆದುಳು ಇಲ್ಲ, ಹೃದಯವೂ ಇಲ್ಲ. ಆದರೆ ಅದೇ ದೇಶದ ಕೇಂದ್ರ ಅಲ್ಲ, ಅದೇ ದೇಶ. ದಾರಿಯಲ್ಲಿ ಅಲ್ಲಲ್ಲಿ ಸ್ಟೇಷನ್ಗಳು, ಅರಸೀಕೆರೆ, ಹರಿಹರ, ಹುಬ್ಬಳ್ಳಿ, ಬೆಳಗಾವಿ, ಮಿರಜಿ, ಪುಣೆ ಹೆಸರುಗಳಲ್ಲಿ ಮಾತ್ರ ಬೇರೆ ಬೇರೆ. ಅರಸೀಕೆರೆಯ ಸ್ಟೇಷನಿಗೂ ಪುಣೆಯುದ್ದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಎರಡು ಕಡೆಗಳಲ್ಲಿಯೂ ರೈಲು ನಿಲ್ಲುತ್ತದೆ. ಗಾರ್ಡು ಸೀಟಿ ಊದುತ್ತಾನೆ, ರೈಲು ಮುಂದೆ ಹೋಗುತ್ತದೆ. ಸ್ಟೇಷನ್ನ ಗೋಡೆಯ ಮೇಲೆ ನಿಮಗೆ ಏನಾದರೂ ಕಂಪ್ಲೇಂಟ್ ಮಾಡುವುದಿದ್ದರೆ ಕಂಪ್ಲೇಂಟ್ ಪುಸ್ತಕಕ್ಕಾಗಿ ಸ್ಟೇಷನ್ ಮಾಸ್ಟರ್ ಅಲ್ಲಿ ವಿಚಾರಿಸಿ ಎಂಬ ಬೋರ್ಡುಗಳು. ಅರೆಸತ್ತ ನೊಣಗಳಂತೆ ಡಬ್ಬಿಗಳಲ್ಲಿ ಅಳತೆ ಮೀರಿ ತುಂಬಿರುವ ಇತರ ಮನುಷ್ಯ ಪ್ರಾಣಿಗಳನ್ನು ಕೆಳಗೆ ಒಗೆದು ನಮಗೆ ಉಸಿರಾಡಲು ಅನುವು ಮಾಡಿಸಿ ಎಂದು ಕಂಪ್ಲೇಂಟ್ ಬರೆಯಲು ಅನೇಕ ಬಾರಿ ಯೋಚಿಸಿದ್ದೇನೆ. ಆದರೆ ಅದಕ್ಕಾಗಿ ಕಿಟಕಿಯಿಂದ ಕೆಳಗೆ ಇಳಿದರೆ ಮತ್ತೆ ಗಾಡಿಯೊಳಗೆ ತೂರಿಕೊಳ್ಳುವುದು ಅಸಾಧ್ಯವೆಂದು ತಿಳಿದು ಎಂದೂ ಕೆಳಗೆ ಇಳಿದಿಲ್ಲ. ಇಡೀ ರೈಲು ಮಾರ್ಗವನ್ನೇ ರದ್ದುಗೊಳಿಸಿ
ಎಂದು ಕಂಪ್ಲೇಂಟ್ ಬರೆಯಬೇಕೆಂದ ಯೋಚನೆಯು ಇತ್ತೀಚೆಗೆ ಬರುತ್ತಿದೆ. ಆದರೆ ನನ್ನ ಸಲಹೆಯನ್ನು ಕಾರ್ಯಗತಗೊಳಿಸಿದರೆ ಸ್ಟೇಷನ್ ಮಾಸ್ಟರ್ಗಳ ನೌಕರಿಯ ಗತಿ ಏನು? ಇಡೀ ರೈಲ್ವೆಯನ್ನು ರದ್ದು ಮಾಡುವ ಅಧಿಕಾರವು ಮಾಸ್ಟರ್ಗಿರಿಗಿಲ್ಲ. ಒಂದು ಗಾಡಿಯ ಕಾಲವನ್ನು ಸಹ ಅವರು ಬದಲಿಸಲಾರರು. ಮೇಲಾಗಿ ರೈಲು ಮಾರ್ಗವೇ ರದ್ದಾದರೆ ಮುಂಬಯಿಯ ಗತಿ ಏನು? ನರಜಂತುಗಳನ್ನು ದ್ವೇಷಿಸುವುದನ್ನು ನಾನು ಮೊದಲು ಕಲಿತದ್ದು ಈ ರೈಲಿನಲ್ಲಿ. ಎಂದರೆ ಮುಂಬಯಿಯೇ ಒಂದು ರೈಲು ಗಾಡಿ. ಪ್ರತಿ ಕ್ಷಣವೂ ಏರುತ್ತಿರುವ ಗಡಬಡ ವೇಗದಲ್ಲಿ ಓಡುತ್ತದೆ. ಓಡುವ ಗಾಡಿಯೊಳಗೆ ಲಕ್ಷ ಲಕ್ಷ ಜನ ಪ್ರವಾಸಿಗರು ತೂರಿಕೊಳ್ಳುತ್ತಾರೆ. ತಿಪ್ಪೆಗೆ ನೊಣಗಳು ಒಂದರ ಮೇಲೆ ಒಂದು ತುಂಬಿಕೊಳ್ಳುವಂತೆ. ಯಾರು ಯಾರ ಮೇಲೂ ಕಂಪ್ಲೇಂಟ್ ಮಾಡುವಂತಿಲ್ಲ. ರೈಲು 1 ನಿಮಿಷ ವಿರಾಮ ಕೊಟ್ಟು ನಿಲ್ಲುತ್ತದೆ. ಇಡೀ ನೊಣಗಳ ಗುಂಪು ಸುಯ್ ಎಂದು ಹೊರಗೆ ಹಾರಿ ಮತ್ತೊಂದು ಗಾಡಿ ಹತ್ತುತ್ತದೆ. ಮುಂಬೈಯಲ್ಲಿ ವಾಸವೆಂಬುದು ಒಂದು ಸ್ಥಿತಿಯಲ್ಲ, ದಿಕ್ಕು ಕೆಟ್ಟ ಪ್ರಕ್ರಿಯೆ. ಅದರ ನಿಜವಾದ ಹೆಸರು ಸಹ ನನಗೆ ತಿಳಿಯದು. ಹಾಗೆ ನೋಡಿದರೆ ಅದು ಯಾರಿಗೂ ತಿಳಿಯದು. ಇದು ಮಹಾರಾಷ್ಟ್ರದವರ ಮುಂಬೈಯೋ, ಮೈಸೂರಿನವರ ಮುಂಬೈಯೋ, ಉತ್ತರದವರ ಬಂಬೈಯೋ? ಇದು ಮಹಾರಾಷ್ಟ್ರದವರ ಮುಂಬೈಯೋ, ಮೈಸೂರಿನವರ ಬೊಂಬಾಯಿಯೋ, ಉತ್ತರದವರ ಬಂಬೈಯೋ, ಇಂಗ್ಲಿಷ್ ಕಲಿತವರ ಬಾಂಬೆಯೋ? ಯಾವುದು ಸರಿ? ಈ ದೈತ್ಯ ಪ್ರಕ್ರಿಯೆಯು ಒಂದೇ. ವಿವಿಧ ಪ್ರಾಂತ್ಯಗಳ ಜನರು ತಾವು ಸಾಗುತ್ತಿರುವ ಮಾರ್ಗಗಳನ್ನೇ ತಮ್ಮ ತಮ್ಮ ಶಬ್ದಗಳಲ್ಲಿ ಮುಂಬೈ, ಬೊಂಬಾಯ್, ಬಂಬಾಯ್ ಮೊದಲಾಗಿ ಕರೆದುಕೊಳ್ಳುತ್ತಾರೆ. ಹೆಸರಿನಲ್ಲೇನಿದೆ? ಹೆಸರಿನ ಪ್ರಜ್ಞೆ ಇದ್ದವರಿಗೆ ಮಾತ್ರ ಆ ಮಾತು. ಮದುವೆಯಾಗಿ 5 ವರ್ಷ, ವಿಶ್ವ ಹುಟ್ಟಿ 4 ವರ್ಷವಾದರೂ ವಸು ಮೈಸೂರಿನಲ್ಲಿಯೇ, ನಾನು ಮುಂಬೈಯಲ್ಲೇ ಇದ್ದೆವು. ಮಾವ ಇರುವ ತನಕ ವಸುವನ್ನು ಬೇರೆಯವರ ಮನೆಯಲ್ಲಿ ಬಿಟ್ಟಿದ್ದೇನೆ ಎನ್ನಿಸಿರಲಿಲ್ಲ. ಮದುವೆಯಾದ ತರುವಾಯದಲ್ಲಿ ಹೆಂಡತಿಯನ್ನು ಯಾರು ತಾನೇ ಅವಳ ತವರು ಮನೆಯಲ್ಲಿ ಬಿಟ್ಟಿರುತ್ತಾರೆ? ಆದರೆ ಮುಂಬೈಯಲ್ಲಿ ಮನೆ ಸಿಕ್ಕಬೇಕಲ್ಲ. ಆಗ ನಾನು ಒಂದು ಮಂಚದ ಬಾಡಿಗೆದಾರನಾಗಿದ್ದೆ. ಅದೇ ರೂಮಿನ ಇತರ 2 ಮಂಚಗಳಿಗೆ ಒಬ್ಬ ಮರಾಠಿ ಮತ್ತು ಗುಜರಾತಿಯವರು ಬಾಡಿಗೆಗಿದ್ದರು. ಒಂದು ಸಲ ನಾನು ವಸುವನ್ನು ಮುಂಬೈಗೆ ಕರೆದುಕೊಂಡು ಬಂದಿದ್ದೆ. ನನ್ನ ರೂಮಿಗೆ ಅವಳನ್ನು ಕರೆತರುವುದು ಸಾಧ್ಯವಿಲ್ಲವಲ್ಲ. ನನ್ನ ರೂಮು ಎಂದ್ರೆ ನನ್ನ ಮಂಚ, ಉಳಿದ 2 ಮಂಚಗಳ ಮಧ್ಯದಲ್ಲಿ ನಾನು ವಸು ಇಬ್ಬರು ದಾದರಿನ ಕೃಷ್ಣ ಹೋಟೆಲ್ನಲ್ಲಿ 15 ದಿನ ಇದ್ದೆವು. ಅಷ್ಟಕ್ಕೆ 350 ರೂಪಾಯಿ ಕರಗಿ ಹೋಯಿತು. ನನ್ನ 1 ತಿಂಗಳ ದುಡಿಮೆ. ವಸುವನ್ನು ಮೈಸೂರಿಗೆ ಕಳಿಸಿಬಿಟ್ಟೆ. ನಂತರ ಮನೆಗಾಗಿ ನಾನು ಮುಂಬೈಯಲ್ಲಿ ಸುತ್ತದ ಗಲ್ಲಿ ಇಲ್ಲ. ಸುತ್ತಿದರೆ ಮನೆ ಸಿಗುತ್ತದೆಯೇ? ಪಾಗಡಿ ತೆರಲು ನನ್ನ ಹತ್ತಿರ ಅಷ್ಟು ಹಣವೆಲ್ಲಿಂದ ಬರಬೇಕು? ಮಾವ ಸತ್ತು ಹೋಗಿ 1 ವರ್ಷವಾಯಿತು. ಮನೆಯ ಯಜಮಾನಿಕೆ ಸುಬ್ಬುವಿನ ಕೈಗೆ ಬಂತು. ಮದುವೆ ಆದಾಗಿನಿಂದ ನಾನು ವಸುವಿಗೆ ಪ್ರತಿ ತಿಂಗಳು ದುಡ್ಡು ಕಳಿಸುತ್ತಿದ್ದದ್ದು ನಿಜ. ಆದರೆ ತನ್ನ ಮನೆಯಲ್ಲಿ ಸಂಸಾರ ಮಾಡಿಕೊಂಡು ಇರುವ ಆಶೆ ಅವಳಿಗಿರುವುದಿಲ್ವೇ? ಈಗ 6 ತಿಂಗಳಲ್ಲಿ ನಾನು ಮೈಸೂರಿಗೆ ಹೋಗಿದ್ದಾಗ, ಮುಂಬೈಯಲ್ಲಿ ಮನೆ ಸಿಕ್ಕೋ ಹೊತ್ತಿಗೆ ನಾನು ಮುದುಕಿಯಾಗಿರ್ತೀನಿ, ನೀವು ಮುದುಕರಾಗಿರ್ತೀರಿ, ಇನ್ನೆಂಥ ಸಂಸಾರ ಎಂದು ವಿಷಾದದಿಂದ ನಕ್ಕಳು. ಅದು ನನಗೆ ಅರ್ಥವಾಗದ ವಿಷಯವೇನಲ್ಲ. ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನಾನು ಕೋಡಿಗದ್ದೆ ಮಾರಲು ಮಾವ ಬದುಕಿದ್ದರೆ ಏನಾದರೂ ಅನುಮತಿ ಕೊಡುತ್ತಿರಲಿಲ್ಲ. ಭೂದೇವಿಯನ್ನು ಮಾರಿ ಕಳೆದುಕೊಂಡವನು ದಿಕ್ಕು ದೆಸೆ ತಪ್ಪಿದಂತೆ ಎಂದು ಅವನು ಪದೇ ಪದೇ ಹೇಳುತ್ತಿದ್ದ. ಕೋಡಿಗದ್ದೆಯನ್ನು 4,000ಕ್ಕೆ ಮಾರಿ ಮಾಹಿಂನಲ್ಲಿ ಆಗತಾನೆ ಹೇಳುತ್ತಿದ್ದ 4ನೇ ಅಂತಸ್ತಿನ 1.5 ಕೋಣೆಯ ಮನೆಗೆ ಪಾಗಡಿ ಕೊಟ್ಟು ನನ್ನದು ಮಾಡಿಕೊಂಡೆ. ಬಾಡಿಗೆ ತಿಂಗಳಿಗೆ 75 ರೂಪಾಯಿ. ಮನೆ ನೋಡಿದ ನನ್ನ ಸ್ನೇಹಿತರು ನೀವು ಅದೃಷ್ಟವಂತರು ಎಂದು ಅಭಿನಂದಿಸಿದರು. ಏಕೆಂದರೆ ಎದುರಿಗೆ ಸಮುದ್ರವು ಏರಿ ಇಳಿಯುತ್ತದೆ. ಮನೆಯ ರಚನೆ ಮಾತ್ರ ನನ್ನ ಮನಸ್ಸಿಗೆ ಬರಲಿಲ್ಲ. ಕೋಲಿನಂತೆ 4 ಅಂತಸ್ತು ಬೆಳೆದ ಸಿಮೆಂಟಿನ ಕಟ್ಟಡ, ಸುತ್ತಿ ಏರಿ ಏರುವ ಕಬ್ಬಿಣದ ಮೆಟ್ಟಿಲುಗಳು, 1 ಅಂಕಣದ 1 ರೂಮ್, ಡ್ರಾಯಿಂಗ್ ರೂಮ್ ಎಂದು ಹೆಸರು. ಅದೇ ನನ್ನ ಸ್ಟುಡಿಯೋ ಸಹ. ಒಳಗಿನ 3/4 ಅಂಕಣದ ಕೋಣೆಯೇ ಅಡಿಗೆ, ಸ್ನಾನ, ಬಟ್ಟೆ ಒಗೆಯುವುದು, ಬಟ್ಟೆ ಒಣಗ ಹಾಕುವುದು, ಉಗ್ರಾಣ ಇತ್ಯಾದಿ ಸರ್ವಕ್ರಿಯಾಗಾರ. ಅಡಿಗೆ ಮನೆಯ ಸಪ್ಪಳದಿಂದ ತೊಂದರೆಯಾಗಬಾರದೆಂದು ನಾನು ಸದಾ ರೂಮಿನ ಬಾಗಿಲು ಹಾಕಿಕೊಂಡೆ ನನ್ನ ಚಿತ್ರದ ಕೆಲಸ ಮಾಡುತ್ತೇನೆ. ವಿಶ್ವನಿಗೆ ಈಗಾಗಲೇ 4 ವರ್ಷ. ನಾನು ಕೆಲಸ ಮಾಡುವಾಗ ಅವನನ್ನು ಹತ್ತಿರ ಸೇರಿಸಿದರೆ ಬಣ್ಣದ ಪೆಟ್ಟಿಗೆಯು ತಲೆ ಕೆಳಗಾಗಿ ಕುಂಚವು ಕಿಟಕಿಯಿಂದ ಹೊರಗೆ ಹೋಗಿಬಿಡುತ್ತದೆ. ಅದರಿಂದ ಅವನ ಅಮ್ಮನ ಜೊತೆ ಅವನಿಗೂ ಅಡುಗೆ ಮನೆಯ ಕಾನೆಯಲ್ಲಿ ಸೆರೆ. ಅಡುಗೆ ಕಾನೆಗೆ ಉಸಿರಾಡುವಂತೆ 2 ಕಿಟಕಿಗಳೇನೋ ಇವೆ. ಹಾಗೆ ನೋಡಿದರೆ ನಾನು ಮನೆಯಲ್ಲಿಯೇ ಕೆಲಸ ಮಾಡಬೇಕೆಂದಿಲ್ಲ. ನಮ್ಮ ಕಂಪನಿಯ ಇತರ ಕಲಾವಿದರು ಆಫೀಸಿನಲ್ಲಿಯೇ ಬೆಳಿಗ್ಗೆ 10ರಿಂದ ಸಂಜೆ 6ರ ತನಕ ಕುಳಿತು ಕೆಲಸ ಮಾಡುತ್ತಾರೆ. ಭೂಟಾನಿ ಪಬ್ಲಿಸಿಟಿ ಕಂಪನಿಯ ಆಫೀಸು ಇರುವುದು ಹಾರ್ನ್ಬಿ ರೋಡಿನಲ್ಲಿ. ಏರ್ ಕಂಡೀಷನ್ಡ್ ಆಫೀಸ್. ಮುಂಬಯಿಯ ಬೆವರು ಬರೆಯುವ ಕ್ಯಾನ್ವಾಸಿನ ಮೇಲೆ ಬೀಳದಂತೆ ಕೂತು ಕೆಲಸ ಮಾಡಬಹುದು. ಆದರೆ ದಿನವೂ ನೊಣದ ಹಿಂಡಿನ ಜೊತೆಯ ನೊಣದಂತೆ ರೈಲು ಡಬ್ಬಿ ಮುತ್ತಿ ವೀಟೆಯಿಂದ ಹಾರಿ ಆಫೀಸಿಗೆ ಹೋಗಿ ಪುನಃ ನೊಣದಂತೆಯೇ ಹಿಂದಿರುವುದು ನನಗೆ ಸೇರದ ಕೆಲಸ. ಅಲ್ಲದೆ ಲಹರಿ ಇಲ್ಲದಾಗ ಕೆಲಸ ಮಾಡುವುದು, ಲಹರಿ ಬಂದರೂ ಮನೆಯಲ್ಲಿ ಸುಮ್ಮನಿರುವುದು ನನಗೆ ಸಾಧ್ಯವಿಲ್ಲ. ನಾನಿನ್ನು ಮುಂಬೈಗೆ ಸರಿಯಾಗಿ ಹೊಂದಿಕೊಂಡಿಲ್ಲ ಎಂಬುದೇ ಇದರ ಗುರುತು.
ನಮ್ಮ ಕಂಪನಿಯ ಆರ್ಟ್ ಡೈರೆಕ್ಟರ್ ಮತ್ರಾನಿಯವರು ಕೊಡುವ ಐಡಿಯಾಗಳನ್ನು ತಕ್ಷಣ ಅರ್ಥ ಮಾಡಿಕೊಂಡು ನಡುವೆ ಅವರು ಪರಿಶೀಲಿಸುವ ಅಗತ್ಯವೇ ಇಲ್ಲದಂತೆ ಚಿತ್ರಗಳನ್ನು ಬರೆಯುವ ಸಾಮರ್ಥ್ಯವುಳ್ಳವನೆಂದು ನನಗೆ ಅವರು ಮನೆಯಲ್ಲಿಯೇ ಕೆಲಸ ಮಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ. ಸಂಬಳ ಬಿಟ್ಟು ಕೆಲಸಕ್ಕೆ ಅನುಗುಣವಾಗಿ ರುಸುಂ ಪಡೆಯಲು ಈ ವಿಧಾನದಿಂದ ಅನುಕೂಲವಾಗಿ ನನ್ನ ಸಂಪಾದನೆ ತಿಂಗಳಿಗೆ 400 ರೂಪಾಯಿ ಮುಟ್ಟಿದೆ. ಅಡುಗೆ ಮನೆಯಲ್ಲಿ ವಿಶ್ವನ ಗಲಾಟೆ ತಡೆಯುವುದು ಸಾಧ್ಯವಾಗಿದೆ. ಮೈಸೂರಿನಲ್ಲಿ ಅವನ ತಾತನ ಮನೆ ದೊಡ್ಡದು, ದೊಡ್ಡ ಅಂಗಳ, ಉದ್ದವಾದ ಹಿತ್ತಿಲು, ತರಕಾರಿ ಮತ್ತು ಹೂವಿನ ಗಿಡಗಳು, ಒಂದು ಮಹಡಿ. ಇವುಗಳ ಜೊತೆಗೆ ಬೀದಿಯಲ್ಲಿ ಆಡುವ ಹುಡುಗರ ಸಂಗಡ ಅವನು ಇದ್ದು ಬಿಡುತ್ತಿದ್ದ. ಮನೆಯಲ್ಲಿ ಮಗುವಿದೆ ಎಂದು ಬಸುವಿಗೆ ಎನಿಸುತ್ತಿರಲಿಲ್ಲ. ಇಲ್ಲಿ ಅವನು ಕೆಳಗೆ ಇಳಿಯುವಂತಿಲ್ಲ. ನಮ್ಮ ಆಕಾಶವಾಸದಿಂದ ಇಳಿದರೆ ಹಿಂಭಾಗದಲ್ಲಿಯೇ ಕ್ಯಾಡಲ್ ರಸ್ತೆ. ನಿಮಿಷಕ್ಕೆ 60 ವಾಹನಗಳಾದರೂ ರಸ್ತೆಯನ್ನು ಸವರಿಕೊಂಡು ಹಾರುತ್ತಿರುತ್ತವೆ. ಎದುರಿಗೆ ಸಮುದ್ರ, ನಮ್ಮ ಎಡಭಾಗಕ್ಕೆ ಸ್ಮಶಾನ ಘಟ್ಟ. ಅವನನ್ನು ಎಲ್ಲಿಗೆ ಕಳಿಸುವುದು? ಅಡುಗೆ ಮನೆಯ ಡಬ್ಬಗಳನ್ನು ಕೆಡವುವುದರಲ್ಲಿಯೇ ಹಿಡಿದು ಅವನ ಅಮ್ಮನನ್ನು ಹೊಡೆಯುವ ತನಕ ರೊಚ್ಚ ಮಾಡುತ್ತಿದ್ದ. ಮನೆಯಲ್ಲಿ ಆಟವಾಡಲು ಬೇರೆ ಮಕ್ಕಳೂ ಇಲ್ಲ. ಅವನದೇನು ತಪ್ಪು? ಮುಂಬಯಿಯ ಬೇಸಿಗೆಯಲ್ಲಿ ಅವನಿಗೆ 4 ವರ್ಷ ತುಂಬಿತು. ಇನ್ನು ಶಾಲೆಗಾದರೂ ಹಾಕಿದರೆ ಕಾಟ ತಪ್ಪುತ್ತದೆ. ಅವನು ಹಾಯಾಗಿ ಸ್ವಲ್ಪ ವಿಶಾಲವಾದ ಜಾಗದಲ್ಲಿ ಕೆಲವು ಗಂಟೆಗಳನ್ನು ಕಳೆಯಬಹುದು. ಶಾಲೆ ಇರುವುದಾದರೂ ಯಾಕೆ? ಜೂನ್ ತಿಂಗಳಲ್ಲಿ ಮಾಹಿಮ್ ಇಂಗ್ಲಿಷ್ ಸ್ಕೂಲಿಗೆ ಸೇರಿಸಿದೆ. ಮೊದಲನೆಯ ತರಗತಿಯ ಫೀ ತಿಂಗಳಿಗೆ 15 ರೂಪಾಯಿ. ದಿನವೂ ಕರೆದೊಯ್ದು ಕಳಿಸುವುದಕ್ಕೆ ಸ್ಕೂಲ್ ವ್ಯಾನಿಗೆ 10. ಮಗುವಿನ ಸಮವಸ್ತ್ರ ಇತ್ಯಾದಿ ಸೇರಿ ತಿಂಗಳಿಗೆ 30 ಮುಟ್ಟುತ್ತದೆ. ವಿಧಿ ಇಲ್ಲ. ಮಗುವಿನ ವಿದ್ಯಾಭ್ಯಾಸ ಮುಖ್ಯವಲ್ಲವೇ? ನಾನು ಚಿಕ್ಕ ವಯಸ್ಸಿನಲ್ಲಿ ಓದಿದ ನೆನಪು ಈಗಲೂ ಈ ನೂಕು ನುಗ್ಗಲಿನ ರೈಲು ಪ್ರಯಾಣದಲ್ಲಿಯೂ ಬರುತ್ತದೆ. 5ನೇ ವರ್ಷ ನನಗೆ ಜುಟ್ಟು ಬಿಡಿಸಿ ನಮ್ಮ ಅಣ್ಣ ಅಂದ್ರೆ ತಂದೆ ತೊಡೆಯ ಮೇಲೆ ಕೂರಿಸಿಕೊಂಡು ಬೆಳ್ಳಿಯ ರೂಪಾಯಿಯಲ್ಲಿ ಜೇನುತುಪ್ಪ ನೆಕ್ಕಿಸಿ ಅಕ್ಕಿಯ ಮೇಲೆ ಶ್ರೀ ಓಂ ನಾಮ ತಿದ್ದಿಸುವಾಗ ಮೊದಲೇ ನನಗೆ ಶಾಂತಾಕಾರಂ ಭುಜಗಶಯನಂ ಹೇಳಿಕೊಟ್ಟಿದ್ದರು. ಅದೌ ದೇವಕೀ ದೇವಿ ಗರ್ಭ ಜನನಂ ಬರುತ್ತಿತ್ತು. ಭಜ ಗೋವಿಂದಂ ಭಜ ಗೋವಿಂದಂ 31 ಪದ್ಯವನ್ನು ಹೇಳುತ್ತಿದ್ದೆ. ಶ್ರೀವನಿತೆಯರಸನೆ ಅಲ್ಲದೆ ಅಮರ ನಿರ್ಜರ ದೇವ ಅನ್ನು ತಕ್ಕ ಮಟ್ಟಿಗೆ ಹೇಳುವ ಮಟ್ಟಕ್ಕೆ ಬಂದಿದ್ದೆ. 1 ಕಾಸು ಖರ್ಚಿಲ್ಲ. ನಾನು ಕಲಿತದ್ದು ವಿದ್ಯೆಯೇ ಅಲ್ಲವೇ ಎಂದು ಒಮ್ಮೊಮ್ಮೆ ನನಗೆ ಸಂಶಯ ಬರುತ್ತದೆ. ನಮ್ಮೂರಿನ ಪ್ರೈಮರಿ ಸ್ಕೂಲಿಗೆ ಸೇರಿಸುವಾಗ 8 ಆಣೆ ಕೊಟ್ಟದನ್ನು ಬಿಟ್ಟರೆ ನನ್ನ ತಂದೆ ಮತ್ತೆ 1 ಆಣೆ ಖರ್ಚು ಮಾಡಿದ್ದು ನನಗೆ ನೆನಪಿಲ್ಲ. ಪರಸ್ಥಳದ ಮೇಸ್ಟರಿಗೆ ಮಾತ್ರ ಅಣ್ಣ ಅಮ್ಮ ಇಬ್ಬರು ಹಸಿ ಅವರೆಕಾಯಿ, ತೆಂಗಿನಕಾಯಿ, ಮಜ್ಜಿಗೆ, ಸುಗ್ಗಿಯಲ್ಲಿ 5-6 ಮೊರ ಭತ್ತ ಕೊಡುತ್ತಿದ್ದರು. ಅದನ್ನು ಮೇಸ್ಟ್ರು ಕೇಳುತ್ತಿರಲಿಲ್ಲ. ಗುರುದಕ್ಷಿಣೆಯನ್ನು ಅಣ್ಣನೇ ಕೊಡುತ್ತಿದ್ದದ್ದಷ್ಟೇ. ಮೇಸ್ಟರ್ ಹೆಂಡತಿಗೆ ಮುಡಿದುಕೊಳ್ಳಲು ನಮ್ಮಮ್ಮ ದಿನವೂ ಪೋಣಿಸಿದ ಮಲ್ಲಿಗೆಯ ಮೊಗ್ಗು, ಸುರಗಿಯ ಹೂವು ಮೊದಲಾಗಿ ಆಯಾ ಕಾಲದಲ್ಲಿ ಸಿಕ್ಕುವ ಹೂಗಳನ್ನು ನನ್ನ ಕೈಯಲ್ಲೇ ಕಳುಹಿಸುತ್ತಿದ್ದಳು. ವಿಶ್ವನ ಮೊದಲ ತರಗತಿಗೆ ABCDಗೆ 30 ರೂಪಾಯಿ, ಮನೆ ಬಾಡಿಗೆ 75, ದೀಪ ಮತ್ತು ಫ್ಯಾನ್ 7-8, ಹಾಲಿಗೆ 40, ಮಧ್ಯೆ ಕಾಯಿಲೆ ಬಿದ್ದರೆ ಮಾತ್ರ ಸಂಪಾದನೆ ಸಾಲದು. ಮದುವೆಯಲ್ಲಿ ಮಾವನೇನೋ ಸ್ವಲ್ಪ ಪಾತ್ರೆ ಪಡಗ ಕೊಟ್ಟಿದ್ದ. ಆದ್ರೆ ಅವೆಲ್ಲವೂ ಹಿಂದಿನ ಕಾಲದಿಂದ ಮನೆಯಲ್ಲಿಯೇ ಇದ್ದ ಭಾರಿ ಪಾತ್ರೆಗಳು. 2 ಸೇರು ಅಕ್ಕಿಯ ಅನ್ನ ಹಿಡಿಸುವ ಅರಕಿನ ಚಟ್ಟಿಯಿಂದ ಹಿಡಿದು 30 ಜನಕ್ಕೆ ಸಾರು ಮಾಡುವ ಕೊಳದಪ್ಪಲೆಗಳು. ಅವನ್ನೇನು ನಾವು ಮುಂಬೈಗೆ ತರಲಿಲ್ಲ. ಎಲ್ಲವನ್ನೂ ತಿಂಗಳಿಗೆ ಅಷ್ಟಿಷ್ಟರಂತೆ ಹೊಂದಿಸಿಕೊಳ್ಳುತ್ತಿದ್ದೇವೆ. ಹೊಸದಾಗಿ ಸ್ಟೀಲು ಪಾತ್ರೆಗಳು ಬಂದಿದ್ದೇವಲ್ಲ, ಮುಂಬೈಗೆಂದೇ ಅವು ತಯಾರಾಗಿರುವುದು. ಒಂದು ಊಟದ ತಟ್ಟೆಗೆ 15 ರೂಪಾಯಿ, ಕುಡಿಯೋ ಬಟ್ಟಲಿಗೆ 4-5 ರೂಪಾಯಿ. ಎಷ್ಟು ದುಡ್ಡು ಹಾಕಿದರೂ ಮನೆಗೆ ಬೇಕಾದ ಪಾತ್ರೆ ಬರಲಲ್ಲದು. ಅದೇನೋ ಸ್ಟೀಲು ಬಿಟ್ಟು ಹಿತ್ತಾಳೆ ತಾಮ್ರ ಕೊಳ್ಳುವುದು ನಮ್ಮ ಆಕಾಶದ ಗೂಡಿಗೆ ಅನುಕೂಲವೆನಿಸುತ್ತಿರಲಿಲ್ಲ. ಒಂದು ದಿನ ವಸು ಕೇಳಿದಳು, ಹಾಗೂ ನಂಗೂ BSc ಆಗಿದೆಯಲ್ಲ, ಮನೇಲಿ ಹೆಚ್ಚು ಕೆಲಸವೂ ಇಲ್ಲ, ಮಗುನು ಸ್ಕೂಲ್ಗೆ ಹೋಗ್ತಾನೆ, ದುಡ್ಡಿನ ತಾಪತ್ರಯವೂ ಕಮ್ಮಿ ಆಗುತ್ತೆ, ನಾನೊಂದು ಕೆಲ್ಸಕ್ಕೆ ಸೇರಿದ್ರೆ ಹೇಗೆ? ನನಗೆ ಅವಳ ಸಲಹೆ ಒಪ್ಪಿಗೆ ಆಗಲಿಲ್ಲ. ಹೆಂಗಸರು ದುಡಿಯಬೇಕು, ದೇಶ ಮುಂದೆ ಬರಬೇಕು ಎಂದು ನಾಯಕರು ದಿನವೂ ಕೂಗು ಹಾಕುತ್ತಾರೆ. ದೇಶವೆಂದರೆ ಏನೆಂಬುದು ನನಗೆ ಇನ್ನೂ ಅರ್ಥವಾಗಲಿಲ್ಲ. ಎಲ್ಲ ಊರು ಮುಂಬೈ ಆಗುವುದಕ್ಕೆ ದೇಶದ ಪ್ರಗತಿ ಎಂದು ಹೆಸರೇ? ವಸು ಕೆಲಸಕ್ಕೆ ಹೋದರೆ ನನ್ನ ಮತ್ತು ಮಗುವಿನ ಗತಿ ಏನು? ಅವಳು ಮನೆಯಲ್ಲಿ ಇಲ್ಲದಿದ್ದರೆ ನಾನು ಚಿತ್ರ ಕೆಲಸ ಮಾಡಲಾರೆ. ಕೆಲಸಕ್ಕೆ ಹೋಗಲು ಅವಳಿಗೇನು ಉತ್ಸಾಹವಿಲ್ಲ. ನಾನು ಬೇಡವೆಂದಾಗ ಸುಮ್ಮನಾದಳು. ಹೊಸ ಆತಂಕ ಬಂದರೆ ಹಳೆಯ ತೊಂದರೆ ಸಹ್ಯವಾಗಿ ಕಾಣುತ್ತದೆ. ಒಂದು ದಿನ ವಿಶ್ವ ಶಾಲೆಗೆ ಹೋದ ಮೇಲೆ ವಸು ನನ್ನ ಹತ್ತಿರ ಬಂದು ಕೇಳಿದಳು, ಇವತ್ತು ತಾರೀಕು ಎಷ್ಟು? 26 ಇರಬಹುದು. ಕ್ಯಾಲೆಂಡರ್ ನೋಡು. ಯಾಕೆ? ಈ ತಿಂಗಳು ನಾನಿನ್ನು ಹೊರಗಾಗಿಲ್ಲ, 32 ದಿನ ಆಗಿದೆ. ಅವಳು ಹಾಗೆ ಹೇಳಿದಾಗ ನಾನು ಕಿಟಕಿಯ ಹೊರಗೆ ಸಮುದ್ರ ನೋಡುತ್ತಿದ್ದೆ. ಆ ದಿನ ಬೆಳಗಿನ 8 ಗಂಟೆಗೆ ಸಮುದ್ರದಲ್ಲಿ ಉಬ್ಬರ ಬಂದಿತ್ತು. ಕುಂಚದಿಂದ ಐಡಿಯಾಗಳನ್ನು ಚಿತ್ರಿಸಿ ಆಯಾಸವಾದಾಗ ಅಥವಾ ಮನಸ್ಸು ಸೋತು ಮಂಕಾದಾಗ ಸ್ವಲ್ಪ ವೇಳೆ ಉಬ್ಬರ ಬಂದ ಸಮುದ್ರ ನೋಡಿದರೆ ಸಾಕು, ನನಗೆ ಹೊಸ ಶಕ್ತಿ ಬರುತ್ತದೆ. ವಸು ಮತ್ತೆ ಬಸರಿಯಾಗಿದ್ದಾಳೆ. ವಿಶ್ವನಿಗೆ ಆಗಲೇ 5 ವರ್ಷವಾಯಿತು. ನಾವು ಜೊತೆಯಲ್ಲಿಯೇ ಇದ್ದರೆ ಇಷ್ಟರಲ್ಲಿ ಮತ್ತೆ 2 ಮಕ್ಕಳಾಗಬಹುದಿತ್ತು.
ಅವಳು ವಿಶ್ವನ ಬಸುರಿಯಾದಾಗ ನಾನು ಮುಂಬೈಯಲ್ಲಿ ಆಗ ತಾನೇ ಕೆಲಸಕ್ಕೆ ಸೇರಿದ್ದೆ. ಆಗ ಆಫೀಸಿಗೆ ಹೋಗಿ ಕೆಲಸ ಮಾಡಬೇಕಾಗಿತ್ತು. ನನಗೆ ರಜೆ ಸಿಕ್ಕಿರಲಿಲ್ಲ. ನಾನು ಹೋಗಿ ಅವಳನ್ನು ನೋಡುವುದಕ್ಕೂ ಆಗಲಿಲ್ಲ. ವಸು ಎತ್ತರವಾದ ನಿಲುವಿನ, ವಿಶಾಲವಾದ ಮುಖದ, ಅಗಲವಾದ ಮೈಕಟ್ಟಿನ, ತುಸು ಹೆಚ್ಚು ತೂಕದ ಹುಡುಗಿ. ಚಿಕ್ಕ ವಯಸ್ಸಿನಿಂದಲೂ ಅವಳ ಮೈಕಟ್ಟೆ ಹಾಗೆ. ಆದುದರಿಂದಲೇ ಅವಳ ವ್ಯಕ್ತಿತ್ವದಲ್ಲಿ ಗಾಂಭೀರ್ಯವಿದೆ. ಅವಳ ಮುಖಕ್ಕೆ ಚೆನ್ನಾಗಿ ಕಾಣುತ್ತದೆ ಎಂದು ಮದುವೆಯಲ್ಲಿ ನಾನೇ ದೊಡ್ಡ ಅಳತೆಯ ಓಲೆಯನ್ನು, 7 ಕಲ್ಲಿನ ಬೇಸರಿಯನ್ನು ಮಾಡಿಸಿದನಲ್ಲ. ಅಂತಹ ಹೆಂಗಸರು ಗರ್ಭಿಣಿಯರಾದಾಗ ತುಂಬ ಚೆಲುವಾಗಿ ಸಜೀವ ಸುಂದರಿಯಾಗಿ ಕಾಣುತ್ತಾರೆ. ವಿಶ್ವನ ಬಸುರಿಯಲ್ಲಿ ನಾನು ಅವಳನ್ನು ನೋಡಲೇ ಇಲ್ಲ. ಬರೀ ಕಾಗದಗಳಲ್ಲಿಯೇ ನಮ್ಮ ದಾಂಪತ್ಯ ನಡೆದಿತ್ತು. ಈಗ ಅವಳು ಮತ್ತೆ ಗರ್ಭಿಣಿಯಾಗಿದ್ದಾಳೆ. ಹೊರಗಿನ ಸಮುದ್ರದಲ್ಲಿ ತುಂಬಿ ಬರುವ ಅಲೆಯಂತೆ ನನ್ನ ಮನಸ್ಸಿನಲ್ಲಿಯೂ ಆನಂದ ಏರಿ ಬಂತು. ಹಿಂದಿರುಗಿ ಅವಳನ್ನು ನೋಡಿದೆ. ಇನ್ನೂ ಹೊಸ ಕಳೆ ಬಂದಿಲ್ಲ. ಅದು 5-6ನೇ ತಿಂಗಳಲ್ಲವೇ ಬರುವುದು. ಆದರೆ ಗೆಲುವಾಗಿರುವ ಬದಲು ಅವಳು ಮಂಕಾಗಿ ಅಪರಾಧಿನಿಯಂತೆ ಮುಖ ಕೆಳಗೆ ಹಾಕಿದ್ದಾಳೆ. ಒಳ್ಳೆದೇ ಅಲ್ವಾ ಎಂದು ಅಂತಃಕರಣದಿಂದ ಅವಳ ತುಂಬಿದ ಜಡೆ ಹಿಡಿದುಕೊಂಡು ಹೇಳೋದಕ್ಕೆ ತಕ್ಷಣ ನುಡಿದಳು. ನೀವು ತುಂಬಾ ಇಂಪಲ್ಸಿವ್ ಅಂತ ನಾನು ಅದಕ್ಕೆ ಆಗಾಗ್ಗೆ ಅನ್ನೋದು. ಇಂದು ಮುಂದೆ ಏನು ಯೋಚಿಸುವುದಿಲ್ಲ. ಯೋಚಿಸುವುದೇನು? ನಂಗೂ ಕೆಲಸ ಮಾಡೋ ಲಹರಿ ಇಲ್ಲ. ಕೂತ್ಕೋ. ನನ್ನ ಪಕ್ಕದಲ್ಲಿಯೇ ಕುಳಿತು ಕಿಟಕಿಯಿಂದ ಹೊರಗೆ ನೋಡುತ್ತಾ ಅವಳು ಹೇಳಿದಳು, ಮುಂದೆ ಹೆರಿಗೆಯ ಗತಿ ಏನು? ಅಮ್ಮನೇ ಇಲ್ಲಿಗೆ ಬಂದರೂ ಈ ಮನೆಯಲ್ಲಿ ಆಗೋಲ್ಲ. ಅಲ್ಲಿ ಹೋಗೋಕೆ ನನ್ಗಿಷ್ಟವಿಲ್ಲ. ಸುಬ್ಬುಗೆ ಎಂಥೋನು ಅಂತ ನಿಮ್ಗೆ ಗೊತ್ತಿಲ್ವೇ? ಅಕ್ಕ ತಂಗಿರು ಅನ್ನೋ ಅಂತಃಕರಣ ಅವನಿಗೆ ಎಲ್ಲಿದೆ? ನಾನು ಅವಳ ಮಾತನ್ನು ಯೋಚಿಸ್ತಾ ಸುಮ್ಮನಾದೆ. ಅವಳೇ ಇನ್ನೂ ಒಂದು ವಿಷಯ ಯೋಚನೆ ಮಾಡಬೇಕು. ವಿಶ್ವನ್ನ ನೋಡಿಕೊಳ್ಳೋಕೆ ನಮ್ಮ ಸಂಪಾದನೆ ಸಾಲದು. ಇನ್ನು ಮಕ್ಕಳಾದರೆ ಯಾವ ಸುಖಪಡಿಸಬೇಕು? ನಮಗೂ ಕಷ್ಟ. ಅವಳ ಮಾತು ನಿಜ. ನಾನು ಅದನ್ನು ಯಾವುದು ಯೋಚಿಸಿರಲಿಲ್ಲ. ನನ್ನಂತೆ ಇಂಪಲ್ಸಿವ್ ಆದವರಿಗೆ ಸರಿಯಾಗಿ ಜೀವನವನ್ನು ಆಯೋಜಿಸುವುದೇ ತಿಳಿಯುವುದಿಲ್ಲ. ಆದರೆ ಇಂಪಲ್ಸ್ ಇಲ್ಲದಿದ್ದರೆ ಜೀವನವೇ ಇಲ್ಲ. ನಾನು ವಸು ಇಬ್ಬರು ಈ ಬಗೆಗೆ ಒಂದು ದಿನ ಪೂರ್ತಿ ಯೋಚಿಸಿದೆವು. ಗರ್ಭಿಣಿಯಾಗಿರುವ ವಸುವನ್ನು ನೋಡಿ ಸಂತೋಷಿಸುವುದು ನನ್ನ ದುಡಿಮೆಗೆ ಮೀರಿದುದು. ಅದು ಎಂದಿಗೂ ಸಾಧ್ಯವಾಗುವುದಿಲ್ಲವೇನೋ. ನಿಧಾನವಾದರೆ ಕಷ್ಟ. ಯಾರಾದರೂ ಲೇಡಿ ಡಾಕ್ಟರ್ನ ಕೇಳೋಣ ಎಂದು ಅವಳೇ ಸೂಚಿಸುವಾಗ ಅವಳ ಧ್ವನಿಯು ದುಗುಡದಿಂದ ಕೂಡಿತ್ತು. ಡಾಕ್ಟರ್ ಆ್ಯಂಡ್ ಮಿಸಸ್ ಡಾಕ್ಟರ್ ಡಿಕೋಸ್ಟಾ ಅವರ ಕ್ಲಿನಿಕ್ ಕ್ಯಾಡಲ್ ರಸ್ತೆಯಲ್ಲಿಯೇ ಇದೆ. ಹೇಗೋ ಹತ್ತಿರ. ನಾವಿಬ್ಬರು ಅವರಲ್ಲಿಗೆ ಹೋದೆವು. ನಾನು ವಿಷಯವನ್ನು ಇಂಗ್ಲಿಷ್ನಲ್ಲಿ ಹೇಳುವಾಗ ವಸು ನಾಚಿಕೆ ದುಗ್ಗುಡಗಳಿಂದ ತಲೆ ತಗ್ಗಿಸಿಕೊಂಡು ಕುಳಿತಿದ್ದಳು. ತನ್ನ ವ್ಯಕ್ತಿತ್ವದ ಯಾವ ವಿಕಾಸಕ್ಕಾಗಿ ಆನಂದಿಸಬೇಕೋ ಅದರ ನಿವಾರಣೆಗಾಗಿ ವೈದ್ಯರನ್ನು ಕೇಳುವಾಗ ವಸುವಿನಂಥ ಪರಿಪೂರ್ಣ ಹೆಂಗಸಿಗೆ ದುಃಖವಾಗುವುದು ಸಹಜ. ಜೀವನದ ಇತರ ಬವಣೆಗಳಲ್ಲಿ ನನಗೆ ಗಂಡಸಿಗಿರುವ ಸ್ಥೈರ್ಯವಿದ್ದರೂ ಈ ವಿಷಯದಲ್ಲಿ ಮಾತ್ರ ನಾನು ಅವಳಂತೆಯೇ ಸೂಕ್ಷ್ಮ ವೇದನೆಯನ್ನು ಮನಸ್ಸಿನಲ್ಲಿಯೇ ಅನುಭವಿಸುತ್ತಿದ್ದೆ. ಮಿಸೆಸ್ ಡಾಕ್ಟರ್ ಡಿಕೋಸ್ಟಾ ವಸುವನ್ನು ತೆರೆಯ ಒಳಗೆ ಕರೆದುಕೊಂಡು ಹೋದರು. ಈ ವಿಷಯವನ್ನು ಗುಟ್ಟಿನಲ್ಲಿಡಬೇಕೆಂದು ಡಾಕ್ಟರ್ ಡಿಕೋಸ್ಟಾ ನನಗೆ ಹೇಳಿದರು. ನಾವು ಒಟ್ಟು 3 ದಿನ ಅವರ ಕ್ಲಿನಿಕ್ಕಿಗೆ ಹೋದೆವು. 4ನೆಯ ದಿನ ವಸು ಹೊರಗಾದಳು. 4-5 ದಿನ ಹೆಚ್ಚು ಆಯಾಸವಾದುದನ್ನು ಬಿಟ್ಟರೆ ಅವಳ ಆರೋಗ್ಯಕ್ಕೆ ಯಾವ ತೊಂದರೆಯೂ ಆಗಲಿಲ್ಲ. ಡಿಕೋಸ್ಟಾ ದಂಪತಿಗಳಿಗೆ ನಾನು 50 ರೂಪಾಯಿಗಳನ್ನು ತೆತ್ತೆ. ಇಷ್ಟೊಂದು ಹಣ ಯಾಕೆ ಎಂದು ಮುಂಬೈಯಲ್ಲಿ ಯಾರನ್ನು ಕೇಳುವಂತಿಲ್ಲ. ಆ ತಿಂಗಳು ಮನೆಗೆ ತರಬೇಕೆಂದಿದ್ದ ಇನ್ನೊಂದು ಸ್ಟವ್ ತರಲಾಗಲಿಲ್ಲ. 4 ದಿನ ಕಳೆದ ಮೇಲೆ ವಸು ನನ್ನೊಡನೆ ಹೇಳಿದಳು, ಮತ್ತೆ ಹೀಗಾಗದ ಹಾಗೆ ಎಚ್ಚರವಾಗಿರಬೇಕು. ಆದರೆ ನೀವು ಹೇಳೋ ಹಾಗೆ ಆ ಡಿಕೋಸ್ಟಾ ಡಾಕ್ಟರ್ ಹತ್ತಿರ ಹೋಗೋದು ಬೇಡ. ಬರೀ 2 ನಿಮಿಷ ಕೂತು ಮಾತಾಡಿದ್ದಕ್ಕೆ ಅವರು 5 ರೂಪಾಯಿ ಕೇಳ್ತಾರೆ. ಸರ್ಕಾರದವರು ಈ ವಿಷಯ ಸಲಹೆ ಮಾಡೋಕೆ ಎಷ್ಟೋ ಸೆಂಟರ್ ತೆರೆದಿಂತಾರಲ್ಲ, ಅಲ್ಲಿಗೆ ಹೋಗಿ ಕೇಳ್ಕೊಂಬನ್ನಿ. ನಾಳೆ ಹೋಗೋಣ. ವಿಶ್ವ ಸ್ಕೂಲಿಗೆ ಹೋದ್ಮೇಲೆ ನೀನು ಬಾ. ನಾಳೆ ನಾನು ಮಾತ್ರ ಬರೋದಿಲ್ಲ. ನನಗೆ ನಾಚಿಕೆ ಆಗುತ್ತೆ ಎಂದು ಅವಳು ಖಂಡಿತವಾಗಿ ಹೇಳಿಬಿಟ್ಟಳು. ವಸುವಿನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ಅವಳು BSc ಓದಿರಬಹುದು. ಮೈಸೂರಿನಲ್ಲಿಯೇ ಬೆಳೆದ ಹುಡುಗಿ. ಆದರೆ ಲಜ್ಜೆ ಎನ್ನುವುದು ಮೊದಲಿನಿಂದಲೂ ಅವಳ ಸ್ವಭಾವದ ಒಳಗುಣ. ಚಿಕ್ಕ ವಯಸ್ಸಿನಿಂದ ಒಂದೇ ಮನೆಯಲ್ಲಿ ಬೆಳೆದಿದ್ದರೂ ಅವಳು ಮದುವೆಯಾದ ಮೇಲೆ ನನ್ನ ಕೈಯಲ್ಲಿ ಮಡದಿಯಂತೆ ಮುಕ್ತವಾಗಿ ಮಾತನಾಡಲು 3 ತಿಂಗಳೇ ಹಿಡಿಯಿತು. ಈಗಲೂ ನನ್ನೊಡನೆ ಎಷ್ಟೋ ವಿಷಯವನ್ನು ಮಾತನಾಡಲು ನಾಚಿಕೆ ಪಟ್ಟುಕೊಳ್ಳುತ್ತಾಳೆ. ಎಂದರೆ ನನ್ನೊಡನೆ ಮುಕ್ತವಾಗಿ ವರ್ತಿಸುವುದಿಲ್ಲ ಎಂದಲ್ಲ. ಹಾಗೆ ವರ್ತಿಸಿ ಮಾತನಾಡುವ ಸ್ಥಿತಿ ಮುಟ್ಟಲು ನಾನು ಎಷ್ಟೋ ಹೊತ್ತು ರಮಿಸಿ ಬಲವಂತ ಮಾಡಬೇಕು. ಆಗ ಅರ್ಧ ಮುಚ್ಚಿ ಅರ್ಧ ತೆರೆದ ಅರ್ಥದಲ್ಲಿ ಮಾತನಾಡುತ್ತಾಳೆ. ಆದರೆ ಅದೇ ವಿಷಯವನ್ನು ನಾಳೆ ಮತ್ತೆ ಆಡಲು ಸರ್ವಥಾ ಒಪ್ಪುವುದಿಲ್ಲ. ಲಜ್ಜೆ ಕವಿದು ದಳಗಳನ್ನ ಮುಚ್ಚಿಕೊಂಡ ಹೂವಿನಂತೆ ಆಗಿಬಿಡುತ್ತಾಳೆ. ಮತ್ತೆ ನಾನು ಹಿಂದಿನಂತೆ ಬಹಳ ಹೊತ್ತು ರಮಿಸಿ ಬಲವಂತಪಡಿಸಿದ ಮೇಲೆಯೇ ಬಾಯಿ ತೆರುವುದು. ಅಂಥವಳು ಇಂಥ ವಿಷಯಗಳನ್ನು ಮಾತನಾಡಲು ಕುಟುಂಬ ಯೋಜನಾ ಕೇಂದ್ರಕ್ಕೆ ಹೇಗೆ ಬಂದಾಳು? ಮಿಸೆಸ್ ಡಿಕೋಸ್ಟಾ ಡಾಕ್ಟರಲ್ಲಿ ಹೋಗಿ ಬರುವುದಕ್ಕೆ ಒಳಗೆ ಪ್ರಯಾಸ ಪಟ್ಟಳು. ಮರುದಿನ ನಾನೊಬ್ಬನೇ ಪ್ಲಾಜಾದ ಹತ್ತಿರ ಇರುವ ಸರ್ಕಾರಿ ಕುಟುಂಬ ಯೋಜನಾ ಸಲಹಾ ಕೇಂದ್ರಕ್ಕೆ ಹೋದೆ. ಈ ವಿಷಯದಲ್ಲಿ ನನಗೆ ಏನು ತಿಳಿದಿರಲಿಲ್ಲವೆಂದಲ್ಲ, ವಸುವಿಗೂ ಅದು ಗೊತ್ತಿರದೇ ಇಲ್ಲ. ಹೇಗೋ ಎಲ್ಲೋ ತಿಳಿದುದಕ್ಕಿಂತ ಖಚಿತವಾಗಿ ವಿಷಯವನ್ನು ಅರಿತು
ಹೆಚ್ಚು ಸುರಕ್ಷಿತವಾಗಿರಬೇಕಾದುದು ನಮಗೆ ಅಗತ್ಯವಾಗಿತ್ತು. ಮುಂಬೈಯಲ್ಲಿ ಎಲ್ಲೆಲ್ಲಿಯೂ ಸಾಲು ನಿಲ್ಲಬೇಕು. ಕುಟುಂಬ ಯೋಜನಾ ಸಲಹಾ ಕೇಂದ್ರಕ್ಕೆ ಹೋದರೆ ಅಲ್ಲಿಯೂ ದೊಡ್ಡದೊಂದು ಕ್ಯೂ. ಹೆಂಗಸರಿಗೆ ಪ್ರತ್ಯೇಕ ಸಾಲಿಲ್ಲ. 5 ಬೆಂಚುಗಳಲ್ಲಿ ಸ್ತ್ರೀ ಪುರುಷರು ಸಾಲುಗಟ್ಟಿ ಕುಳಿತಿದ್ದರು. ಎಲ್ಲರೂ ಅವರವರ ಸರತಿಯಂತೆ ಒಳಗೆ ಹೋಗಿ ತಜ್ಞರಲ್ಲಿ ತಮ್ಮ ಸಮಸ್ಯೆಯನ್ನು ವಿವರಿಸಿ ಸಲಹೆ ಪಡೆಯಬೇಕು. ಅಲ್ಲಿದ್ದ ಸುಮಾರು 20 ಜನಗಳಲ್ಲಿ ಒಬ್ಬೊಬ್ಬರಿಗೂ 5 ನಿಮಿಷವೆಂದರೂ ನಾನು 1 ಮುಕ್ಕಾಲು ಅಥವಾ 2 ಗಂಟೆಯೇ ಕಾಯಬೇಕು. ಉಪಾಯವಿಲ್ಲ. ಅಲ್ಲಿಗೆ ಸಲಹೆಗೆಂದು ಬಂದ ಹೆಂಗಸರ ಮುಖವನ್ನು ಗಂಡಸರು ನೋಡುತ್ತಿದ್ದ ರೀತಿಯು ಸಭ್ಯವಾಗಿರಲಿಲ್ಲ. ವಸುವನ್ನು ಕರೆದುಕೊಂಡು ಬರದಿದ್ದದ್ದೇ ಒಳ್ಳೆಯದಾಯಿತೆಂದು ನನಗನ್ನಿಸಿತು. ತಲೆ ಎತ್ತಿ ಆ ಕೋಣೆಯ ಗೋಡೆಗಳನ್ನು ನೋಡುತ್ತಾ ನಾನು ಕುಳಿತೆ. ಗೋಡೆಗಳ ಮೇಲೆಲ್ಲ ಕುಟುಂಬ ಯೋಜನೆಯ ಅನುಕೂಲವನ್ನು ಚಿತ್ರಿಸಿದ ಪೋಸ್ಟರ್ಗಳು. ಯೋಜನೆ ಮಾಡುವ ದಂಪತಿಗಳ ಜೀವನವು ಕಷ್ಟವಾಗುವುದಿಲ್ಲ, ಆರೋಗ್ಯ ಕೆಡುವುದಿಲ್ಲ, ಮಕ್ಕಳ ಪುಷ್ಟಿ ವರ್ಧಿಸುತ್ತದೆ. ಎಲ್ಲ ಚಿತ್ರಗಳಲ್ಲಿಯೂ ನಗುನಗುತ್ತಿರುವ ಗಂಡ ಹೆಂಡತಿ, 2 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗು. ಎಂದರೆ ಯೋಜನೆ ಮಾಡುವವರಿಗೆಲ್ಲ 2 ಗಂಡು 1 ಹೆಣ್ಣು ಆಗಬೇಕೆಂಬ ನಿಯಮ ಉಂಟೆ? 3 ಹೆಣ್ಣೆ ಆದರೆ ಮಾಡುವುದೇನು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಬಂತು. ನಾನು ಸಹ ಒಂದು ಜಾಹೀರಾತು ಕಂಪನಿಯ ಚಿತ್ರಗಾರ. ಪೋಸ್ಟರುಗಳ ನೈಜವೆಷ್ಟು ಎನ್ನುವುದು ತಿಳಿಯದೆ ಹೊತ್ತು ಕಳೆಯಬೇಕಲ್ಲ. ಜವಾನನನ್ನು ಬಿಟ್ಟರೆ ಆ ಕೇಂದ್ರದಲ್ಲಿ ಕೆಲಸ ಮಾಡುವವರೆಲ್ಲ ಹೆಂಗಸರೇ. ನರ್ಸುಗಳಂತೆ ಬಿಳಿಯ ಸೀರೆಯನ್ನು ಉಟ್ಟು ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಿದ್ದ 2 ಹೆಂಗಸರ ಪೈಕಿ ಒಬ್ಬಳು ಒಂದು ರಿಜಿಸ್ಟರ್ ತಂದು ನನ್ನ ಮುಂದೆ ಹಿಡಿದು ನನ್ನ ವಿಳಾಸ, ವಯಸ್ಸು, ಕಸುಬು, ಆದಾಯ, ಹೆಂಡತಿಯ ವಯಸ್ಸು, ಈಗ ಇರುವ ಮಕ್ಕಳು ಮೊದಲಾದ ವಿವರಗಳನ್ನು ಅದರಲ್ಲಿ ಗುರುತು ಹಾಕಿಸಿಕೊಂಡಳು. ನನ್ನ ಸರದಿ ಬಂದಾಗ ನನ್ನನ್ನು ಕರೆದು ಒಳಗೆ ಹೋಗುವಂತೆ ನರ್ಸ್ ಅವಳನ್ನು ಏನೆಂದು ಕರೆಯುತ್ತಾರೋ ತಿಳಿಯದು ಹೇಳಿದಾಗ ನಾನು ಕಾದು ಕಾದು ಸೋತು ಹೋಗಿದ್ದೆ. ಹಲಗೆಯಿಂದ ಪ್ರತ್ಯೇಕಿಸಿದ ಅವಳ ಕೋಣೆಯ ಒಳಗೆ ಇರುವ ತಜ್ಞರ ಬಗೆಗೆ ಯಾವ ನಿರ್ದಿಷ್ಟ ಕಲ್ಪನೆಯನ್ನು ಮೊದಲೇ ಇಟ್ಟುಕೊಳ್ಳದಿದ್ದರೂ ಒಳಗೆ ಹೋಗಿ ಅವರನ್ನು ನೋಡಿದ ತಕ್ಷಣ ನನಗೆ ಕಸಿವಿಸಿ ಆಯಿತು. ಅವರು ಗಂಡಸಂತೂ ಅಲ್ಲ. ಸೀರೆಯುಟ್ಟು ತಲೆಗೂದಲನ್ನು ಹಿಂಬದಿಯಿಂದ ಗಂಟು ಕಟ್ಟಿದ್ದರು. ಹೆಂಗಸು ಎನ್ನಲು ಮನಸ್ಸು ಒಪ್ಪಲಿಲ್ಲ. ಮುಖದ ಮೇಲಿನ ಅವೈಯಕ್ತಿಕ ನಿರ್ಭಾವುಕ ಕಬ್ಬಿಣದಂತಹ ಗಡಸುತನ ಹೆಂಗಸುತನದ ಮಾರ್ಧವತೆಯನ್ನು ಸ್ಥಳಾಂತರಿಸಿ ನಿಂತಿತ್ತು. ಮುಂಬೈಯಲ್ಲಿ ಇಂತಹ ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ. ಆದರೆ ಈ ತಜ್ಞರ ಮೇಲೆ ಭವಿಷ್ಯತ್ ಜಗತ್ತಿನಲ್ಲಿ ಸೃಷ್ಟಿಯಾಗುವ ಮಕ್ಕಳನ್ನು ಮೊಳಕೆಯಲ್ಲಿ ಹಿಸುಕಿ ಹಾಕುವ ಕ್ರೌರ್ಯವು ವೈದ್ಯವೃತ್ತಿಗಿರಬೇಕಾದ ಶಾಂತ ನಿರ್ಮಮಕಾರದೊಡನೆ ಸೇರಿ ಹೋಗಿದೆ ಎನ್ನಿಸಿತು. ಇದು ನನ್ನ ಸ್ವಭಾವದಿಂದ ಬಿಡಿಸಲಾಗದ ದೋಷವಿರಬಹುದು. ವಸ್ತುನಿಷ್ಠೆಯಿಂದ ತೂಗಿ ನೋಡುವ ಬದಲು ನಾನು ಭಾವನೆಯ ಮಾಧ್ಯಮದಿಂದಲೇ ಯಾವುದನ್ನು ನೋಡುತ್ತೇನೆ. ಜೀವನವು ಭಾವನಾರಹಿತ ವಸ್ತುನಿಷ್ಠೆಯಲ್ಲ. ತಲೆಯ ಮೇಲೆ ಫ್ಯಾನ್ ಹೊಡೆಯುತ್ತಿತ್ತು, ಗಾಳಿ ಹೊಡೆಯುತ್ತಿತ್ತು, ಹಾಡು ಹಗಲಿನಲ್ಲಿಯೇ ಟ್ಯೂಬ್ಲೈಟ್ ಉರಿಯುತ್ತಿತ್ತು. ನನ್ನನ್ನು ಕುಳಿತುಕೊಳ್ಳುವಂತೆ ಹೇಳಿದ ಮೇಲೆ ಸುಮಾರು 40 ವಯಸ್ಸಿನ ಆ ತಜ್ಞರು ಯುವರ್ ಪ್ರಾಬ್ಲಮ್ ಪ್ಲೀಸ್ ಎಂದು ಬಂದವರ ಸಂಕೋಚವನ್ನು ಹೋಗಲಾಡಿಸುವಂತ ನಗುಮುಖದಿಂದ ಕೇಳಿದರು. ನನ್ನ ಸಮಸ್ಯೆಯನ್ನು ಹೇಳಿದ ಮೇಲೆ ಅವರು ಇಟ್ ಈಸ್ ಗುಡ್, ಇಟ್ಸ್ ಸಿಂಪಲ್ ಎಂದು ಪ್ರಾರಂಭಿಸಿ ಬೂಟ್ ಅಂಗಡಿಯ ಸೇಲ್ಸ್ಮ್ಯಾನ್ ಮಾತನಾಡುವಂತೆ ಅಸ್ಖಲಿತ ಇಂಗ್ಲಿಷ್ ಶೈಲಿಯಲ್ಲಿ ನಾನಾ ವಿಧಾನಗಳ ಅನುಕೂಲ ಪ್ರತಿಕೂಲಗಳನ್ನು ವಿವರಿಸಿ ನೀವು ಯಾವುದನ್ನು ಆರಿಸುತ್ತೀರಿ ಎಂದು ಕೊನೆಯ ನಿರ್ಣಯದ ಹೊಣೆಯನ್ನು ನನ್ನ ಮೇಲೆಯೇ ಹಾಕಿದರು. ಬೂಟಿನಂಗಡಿಗೆ ಹೋದರೂ ನಾನು ವಿಭ್ರಾಂತನಾಗುತ್ತೇನೆ. ಯಾವ ಮಾದರಿ ಆರಿಸುವುದು, ಯಾವುದನ್ನು ಬಿಡುವುದು? ಸೇಲ್ಸ್ಮ್ಯಾನ್ ಎಲ್ಲದರ ಬಗೆಗೂ ಒಂದೇ ಪ್ರಮಾಣದಲ್ಲಿ ಹೇಳಿರುತ್ತಾನೆ. ಯಾವುದು ಸರಿ, ನೀವೇ ಹೇಳಿ ಎಂದು ನಾನು ಕೇಳಿದೆ. ಮುಂದಿನ ಸಲ ನಿಮ್ಮ ಮಿಸಸ್ ಅನ್ನು ಕರೆದುಕೊಂಡು ಬನ್ನಿ ಅವರೆಂದರು. ಅವಳು ಬರುವುದಿಲ್ಲ ಅಂದರೆ ತೀರಾ ಅವಿದ್ಯಾವಂತರೇನು? ನಾನು ಎಂದೆ. ಸದ್ಯಕ್ಕೆ ಹೀಗೆ ಮಾಡಿ ಎಂದು ತಿಳಿಸಿದ ನಂತರ ಒಂದು ಸಲ ಕರ್ಕೊಂಡು ಬನ್ನಿ, ನಾನು ನಾಚಿಕೆ ಹೋಗಿಸಿ ಬಿಡ್ತೀನಿ ಎಂದು ನಗುಮುಖದ ಆತ್ಮವಿಶ್ವಾಸದಿಂದ ಅವರು ನನಗೆ ಆಶ್ವಾಸನೆ ಕೊಟ್ಟು ಮುಂದಿನವರು ಬರುವಂತೆ ಗಂಟೆ ಒತ್ತಿದ್ದರು. ಮೈಸೂರಿನ ದೊಡ್ಡ ಮನೆ ಹಿತ್ತಲಿನ ಬಾಗಿಲಿಂದ ಹಿಡಿದು ಒಂದು ಸಲ ಗುಡಿಸಿಕೊಂಡು ಬಂದರೆ 1 ಗಂಟೆ ಹೊಡೆಯುತ್ತಿತ್ತು. ಅಮ್ಮನ ಜೊತೆ ಹಾಡು ಕಲಿಯುವುದರಲ್ಲಿ ಸಂಜೆ ಹೋಗುತ್ತಿತ್ತು. ಮತ್ತೆ ಏನಾದರೂ ಓದುವುದು. ಅಣ್ಣ ಇರುವ ತನಕ ಸತ್ಯನಾರಾಯಣ ಮಹಿಮೆಯನ್ನು, ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳಾದ ಕಥೆಯನ್ನು ಹೇಳುತ್ತಿದ್ದರು. ಇಲ್ಲಿ ಹೊತ್ತು ಹೋಗುವುದೇ ಕಷ್ಟ. ಇವರು ಹೊರಗಿನ ಕೋಣೆಯಲ್ಲಿ ಕುಂಚ ಹಿಡಿದು ಕೆಲಸ ಮಾಡುತ್ತಿರುತ್ತಾರೆ. ಆ ಕೆಲಸಕ್ಕೆ ಕಲೆಯ ಸೋಂಕು ಇಲ್ಲ. ಒಂದು ನೋಟು ಪುಸ್ತಕದಲ್ಲಿ ಒಂದೊಂದಕ್ಕೂ 5-6 ವಾಕ್ಯಗಳಲ್ಲಿ ಐಡಿಯಾ ಬರೆದುಕೊಂಡು ಬಂದಿರುತ್ತಾರೆ. ಅದಕ್ಕೆ ದೊಡ್ಡ ಕಾಗದದಲ್ಲಿ ಒಂದೊಂದು ಸಲ ಪೆನ್ಸಿಲಿನಿಂದ, ಕೆಲವು ಬಾರಿ ಪೂರ್ಣ ಬಣ್ಣದ ಕುಂಚದಿಂದ ರೇಖಾಚಿತ್ರ ಅಥವಾ ಪೂರ್ಣ ಚಿತ್ರಗಳನ್ನು ಬರೆಯುತ್ತಾರೆ. ನಡುವೆ ಇಂಗ್ಲಿಷ್ನಲ್ಲೋ ದೇವನಾಗರಿ ಲಿಪಿಯಲ್ಲೋ ಜಾಹೀರಾತಿನ ಕೆಲವು ವಾಕ್ಯಗಳು, ಇಲ್ಲದಿದ್ದರೆ ಅದನ್ನು ಅಚ್ಚಿನಲ್ಲಿ ಸೇರಿಸಲು ಖಾಲಿ ಜಾಗ. ಕೆಲವು ಸಲ 5 ನಿಮಿಷಕ್ಕೆ ಒಂದು ಚಿತ್ರ ಬರೆದು ಎಸೆಯುತ್ತಾರೆ. ಇಲ್ಲದಿದ್ದರೆ 2 ಗಂಟೆಯಾಗುತ್ತದೆ. ಬರೆದುದನ್ನೆಲ್ಲ ಕ್ರಮವಾಗಿ ಫೈಲ್ನಲ್ಲಿಟ್ಟು ಸಿದ್ಧಪಡಿಸುವ ಕೆಲಸ ನನ್ನದು. 4-5 ದಿನಕ್ಕೊಮ್ಮೆ ಲೋಕಲ್ ಟ್ರೈನ್ನಲ್ಲಿ ಗದ್ದಲವಿಲ್ಲದ ಮಧ್ಯಾಹ್ನದ ವೇಳೆ ಆಫೀಸಿಗೆ ಹೋಗಿ ಆಗಿರುವ ಕೆಲಸವನ್ನು ಕೊಟ್ಟು ಹೊಸ ಐಡಿಯಾಗಳನ್ನು ಬರೆದುಕೊಂಡು ಬಂದು ಬಿಡುತ್ತಾರೆ. ನಿಂತುಕೊಂಡೇ ಸ್ಟೋವಿನ ಮೇಲೆ ಅಡಿಗೆ ಮಾಡುವುದು 3/4 ಗಂಟೆಯ ಕೆಲಸವೂ ಅಲ್ಲ. ನಮ್ಮ ಅಮ್ಮನ ಕೈಗೆ ತಯಾರಾದ ಯಾವ ಹೆಂಗಸರಿಗಾದರೂ ಇದು ಕೆಲಸವೇ ಅಲ್ಲ. ವಿಶ್ವ ಸ್ಕೂಲಿಗೆ ಹೋಗಲು ಶುರು ಮಾಡಿದ ಮೇಲೆ ನನಗೆ ಹೊತ್ತೇ ಹೋಗದು. ಅದೇನು ಸ್ಕೂಲು ಶಿಸ್ತಿನ ಪ್ರಭಾವವು
ಈಗ ಅವನು ಮನೆಯಲ್ಲಿ ಸಹ ಗಲಾಟೆ ತುಂಟಾಟ ಮಾಡುವುದಿಲ್ಲ. ಮಕ್ಕಳು ಚಿಕ್ಕ ವಯಸ್ಸಿಗೆ ಶಿಸ್ತು ಕಲಿತರೆ ತಂದೆ ತಾಯಿಗಳಿಗೆ ಸಂತೋಷವೆಲ್ಲಿ ಸಿಕ್ಕಬೇಕು? ತಿಂಗಳಿಗೆ 30 ರೂಪಾಯಿ ಖರ್ಚು ಮಾಡಿ ನಾವು ಆ ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಹೊತ್ತು ಕಳೆಯಲು ನಾನು ಕೆಲವು ಕಾಲ ಏನಾದರೂ ಓದುತ್ತೇನೆ. ಮತ್ತೆ ಸಮುದ್ರದಲ್ಲಿ ಉಬ್ಬರ ಬಂದಾಗ ಇವರ ಕೋಣೆಯ ಕಿಟಕಿ ಹತ್ತಿರ ಬಂದು ನಿಂತು ತರಂಗಗಳ ಭೀಮಲೀಲೆಯನ್ನು ನೋಡುತ್ತಾ ನಿಂತಿರುತ್ತೇನೆ. ಹಗಲಾಗಲಿ ರಾತ್ರಿಯಾಗಲಿ ಉಬ್ಬರ ಬಂದ ವೇಳೆಯಲ್ಲಿ ನಮ್ಮ ಮನೆಯೇ ಕುಸಿದು ಬೀಳುತ್ತದೆಯೋ ಎನ್ನುವಂತೆ ಸಮುದ್ರ ಮೊರೆ ಮೊರೆದು ದಳಕ್ಕೆ ಬಂದು ಅಪ್ಪಳಿಸುತ್ತದೆ. ಇವರು ಸಹ ಆಗ ಕೆಲಸ ಮಾಡುವುದನ್ನು ಬಿಟ್ಟು ಎದ್ದು ಕಿಟಕಿಯ ಪಕ್ಕಕ್ಕೆ ತಮ್ಮ ಕಬ್ಬಿಣದ ಕುರ್ಚಿಯನ್ನು ಎಳೆದುಕೊಂಡು ಉಬ್ಬಿ ಉಬ್ಬಿ ದಡಕ್ಕೆ ಬಡಿದು ಬಿಳಿಯ ನೊರೆಯಾಗಿ ಉಕ್ಕುವ ಅಲೆಗಳನ್ನು ನೋಡುತ್ತಾ ಮೈಮರೆತಿರುತ್ತಾರೆ. ಸಮುದ್ರದ ತರಂಗವನ್ನು ಬಣ್ಣದಲ್ಲಿ ಚಿತ್ರಿಸಲೆಂದು ಇವರು ಎಷ್ಟೋ ಸಲ ಪ್ರಯತ್ನಿಸುತ್ತಾರೆ. ಆದರೆ ಅದೇಕೋ ಕುಂಚವು ಸೋತು ಹೋಗುತ್ತದೆ. ಇವರು ಮತ್ತೆ ಮತ್ತೆ ಉಬ್ಬರ ಬಂದಾಗಲೆಲ್ಲ ಸಮುದ್ರ ನೋಡುತ್ತಾ ಕುಳಿತುಕೊಳ್ಳುತ್ತಾರೆ. ವಸು, ಬೇಜಾರಾದರೆ ನೀನೊಂದಿಷ್ಟು ಸಂಗೀತವನ್ನಾದರೂ ಕಲಿ ಎಂದು ಒಂದು ದಿನ ಇವರೇ ಹೇಳಿದರು. ನಮ್ಮ ಮನೆಯ 1 ಫರ್ಲಾಂಗ್ ದೂರದಲ್ಲಿಯೇ ಗಂಧರ್ವ ಮಹಾವಿದ್ಯಾಲಯದ ಒಂದು ಸಂಗೀತ ಶಾಲೆ ಇದೆ. ಅದರಲ್ಲಿ ಶಿಕ್ಷಕಿಯಾಗಿರುವ ಮಿಸೆಸ್ ಶಾಲಿನಿ ಬಾಯಿ ಮಾಂಜರೇಕರ್ ಚೆನ್ನಾಗಿ ಹೇಳಿಕೊಡುತ್ತಾರಂತೆ. ನಮಗೆ ಅನುಕೂಲವಾದಾಗ ಹೋಗಿ ನೋಡಿಕೊಂಡು ಬರಬಹುದಂತೆ ಎಂದು ಇವರೇ ಯಾರನ್ನು ವಿಚಾರಿಸಿ ನನಗೆ ಹೇಳಿದರು. ಹಿಂದೂಸ್ತಾನಿ ಸಂಗೀತವೆಂದರೆ ನನಗೆ ಮೊದಲಿಂದಲೂ ಪ್ರೀತಿ. ಅದರ ವೈಶಿಷ್ಟ್ಯವನ್ನು ಸರಿಯಾಗಿ ವಿಶ್ಲೇಷಿಸಿ ಹೇಳಲು ನಾನು ಪೂರ್ಣ ಸಮರ್ಥಳಲ್ಲ. ಆದರೂ ಅದರ ರೀತಿಯ ಯಾವ ರಾಗವನ್ನಾಗಲಿ ಆಳವಾಗಿ ಹೇಳಿದ ಮೇಲೆ ಅದರ ಭಾವದ ರಹಸ್ಯವು ನಮಗೆ ತಿಳಿಯದ ಹಾಗೆ ಉಳಿದಿರುತ್ತದೆ. ದಿನವೂ ಅಷ್ಟು ನೋಡಿದರೂ ಸಮುದ್ರದ ಶಕ್ತಿಯು ನಮಗೆ ರಹಸ್ಯವೇ. ಪೂರ್ತಿ ಅರ್ಥವಾದ ಮೇಲೆ ಮನುಷ್ಯನಿಗೆ ಒಂದು ವಸ್ತುವಿನಲ್ಲಿ ಆಕರ್ಷಣೆ ಉಳಿಯುವುದಿಲ್ಲ. ಸಂಗೀತದ ಶಾಲೆಗೆ ಮೊದಲ ದಿನ ಇವರೇ ಕರೆದುಕೊಂಡು ಹೋದರು. ಮಾಂಜರೇಕರ್ ದಂಪತಿಗಳ ವಾಸದ 3ರಲ್ಲಿ ಒಂದು ಕೋಣೆಯೇ ಗಂಧರ್ವ ಮಹಾವಿದ್ಯಾಲಯದ ಮಾಹಿಂ ಸಂಗೀತ ಶಾಲೆ. ಶಾಲಿನಿ ಬಾಯಿಯವರು ಹಾಡುತ್ತಾರೆ. ಅವರ ಪತಿ ಅನಂತ್ ಮಾಂಜರೇಕರ್ ಚೆನ್ನಾಗಿ ತಬಲಾ ಬಾರಿಸ್ತಾರೆ. ಅವರ ಮಕ್ಕಳೆಲ್ಲ ದೊಡ್ಡವರಾಗಿ ಹಿರಿಯ ಮಗಳು ಸುಧಾ ಜಲ್ಸಾ ಮಾಡುವ ಮಟ್ಟಿಗೆ ಸಾಧನೆ ಮಾಡಿದ್ದಾಳೆ. ನನಗೆ ಮರಾಠಿ ಸರಿಯಾಗಿ ಅರ್ಥವಾಗುವುದಿಲ್ಲವೆಂದು ತಿಳಿದ ಮೇಲೆ ಶಾಲಿನಿ ಬಾಯಿ ನನ್ನನ್ನು ಹಿಂದಿಯಲ್ಲೇ ಕೇಳಿದರು. ಹಿಂದೆ ಏನಾದರೂ ಅಭ್ಯಾಸ ಮಾಡಿದ್ದೀರಾ? 5 ವರ್ಷದ ಹಿಂದೆ ನಮ್ಮ ಊರಿನಲ್ಲಿ ಸ್ವಲ್ಪ ಕಲಿತಿದ್ದೆ. ಆಮೇಲೆ ಶಾಸ್ತ್ರೀಯವಾದ ವ್ಯಾಸಂಗ ಆಗಲಿಲ್ಲ. ನಮ್ಮ ತಾಯಿಯ ಜೊತೆ ಹಾಡು ಹಸೆ ಹೇಳಿಕೊಳ್ಳುತ್ತಿದ್ದೆ ಅಷ್ಟೇ. ಹಾಗಾದರೆ ನಿಮ್ಮ ತಾಯಿಯಿಂದ ಕಲಿತ ಒಂದು ಹಾಡನ್ನೇ ಹೇಳಿ ಎಂದು ಅವರು ಬಲವಂತ ಮಾಡಿದಾಗ ನನಗೆ ಸಂಕೋಚವಾಯಿತು. ಇವರು ಸಹ ಹೇಳು ಎಂದ ಮೇಲೆ, ಯಾರು ಬದುಕಿದರಯ್ಯ ಹರಿನಿನ್ನ ನಂಬಿ, ತೋರು ಈ ಜಗದೊಳಗೆ ನಾನೊಬ್ಬರನು ಕಾಣೆ ಎಂಬುದನ್ನು ಹೇಳಿದೆ. ಅನಂತ ಮಂಜರೇಕರ್, ನಿಮ್ಮ ಕನ್ನಡಿ ಭಾಷೆದ ಹಾಡು ಅರ್ಥವಾಗುವುದಿಲ್ಲ. ಶ್ರೀಕೃಷ್ಣನ ಮೇಲಿನದು ಅಂತ ಅಷ್ಟು ತಿಳಿಯುತ್ತೆ. ಆದ್ರೆ ನೀವು ತುಂಬಾ ಭಾವಪೂರ್ಣವಾಗಿ ಹಾಡ್ತೀರಿ. ಆವಾಜ್ ಅಗ್ದಿ ಅಚ್ಚಿ ಹೇ ಎಂದು ತಮ್ಮ ಪತ್ನಿ ಕಡೆಗೆ ನೋಡಿದರು. ಶಾಲಿನಿ ಬಾಯಿಯವರಿಗೂ ನನ್ನ ಕಂಠವು ಮೆಚ್ಚುಗೆ ಆಯಿತೆಂದು ತೋರುತ್ತದೆ. ನೀವು ಶಾಸ್ತ್ರೀಯ ಕಲಿಯೋದಕ್ಕೆ ಲಾಯಕ್ಕಿದ್ದೀರಿ ಎಂದರು. ನನ್ನ ವ್ಯಾಸಂಗ ಆ ದಿನದಿಂದಲೇ ಪ್ರಾರಂಭವಾಯಿತು. ಸರಿಯಾಗಿ ಕಂಠ ಕೂತ ಮೇಲೆ ತಂಬೂರಿ ತರಿಸಿಕೊಳ್ಳೋದು, ಅಲ್ಲಿಯ ತನಕ ಹಾರ್ಮೋನಿಯಂ ಮೇಲೆ ಸ್ವರ ಸಾಧನೆ ಮಾಡಬೇಕು ಎಂದು ಶಾಲಿನಿ ಬಾಯಿಯವರು ಹೇಳಿದರು. ಇವರು ಒಬ್ಬ ಕಲಾವಿದರೆಂದು ತಿಳಿದ ಮೇಲೆ ನನ್ನ ಮೇಲೆ ಅವರಿಗೆ ಹೆಚ್ಚು ವಿಶ್ವಾಸ ಹುಟ್ಟಿತೆಂದು ಕಾಣುತ್ತದೆ. ತಂಬೂರಿಯ ಮಟ್ಟಕ್ಕೆ ಬರುವವರೆಗೂ ಮನೆಯಲ್ಲಿ ಸಾಧನೆ ಮಾಡಲು ಒಂದು ಹಳೆಯ ಹಾರ್ಮೋನಿಯನ್ನು ಅವರೇ ಕೊಟ್ಟರು. ಮಧ್ಯಾಹ್ನದ ಹೊತ್ತು ವಿಶ್ವಶಾಲೆಗೆ ಹೋಗಿರುತ್ತಾನೆ. ನನಗಂತೂ ಬಿಡುವು ಇದ್ದೇ ಇರುತ್ತದೆ. ಅಡಿಗೆ ಮನೆಯಲ್ಲಿ ಜಮಖಾನೆಯ ಮೇಲೆ ಅಭ್ಯಾಸ ಪ್ರಾರಂಭಿಸಿದೆ. ಶಾಲಿನಿ ಬಾಯಿ ನನಗೆ ಹೇಳಿದ್ದರು, ಯಾವ ಸ್ವರವೂ ಬೇಗ ಸಿಕ್ಕುವುದಿಲ್ಲ. ಅದೊಂದು ಬಗೆಯ ಶೋಧನೆ. ಪ್ರತಿಯೊಂದು ಸ್ವರಕ್ಕೂ ತನ್ನದೇ ಆದ ವಿಶಿಷ್ಟ ಭಾವವಿರುತ್ತೆ. ಆ ಭಾವವನ್ನು ಮನಸ್ಸಿನಲ್ಲಿ ತಂದುಕೊಂಡು ಎಲ್ಲವನ್ನೂ ಮರೆತು ತನ್ನನ್ನು ತಾನು ನಾದಕ್ಕೆ ಸಮರ್ಪಿಸಿಕೊಳ್ಳಬೇಕು. ಷಡ್ಜವು ಸ್ಥಾಯಿ, ವೃಷಭವು ಒಂದು ತೆರನಾದ ದೈನ್ಯ ಅರ್ಪಣೆಗಳನ್ನು ತೋರಿಸುತ್ತೆ. ಗಾಂಧಾರವು ಸಾತ್ವಿಕ ಗಾಂಭೀರ್ಯದ ಆಳದಲ್ಲಿದೆ. ಮಧ್ಯಮವು ಚಿತ್ತ ಮತ್ತು ಭಾವನೆಗಳ ಸಮಸ್ಥಿತಿ. ಪಂಚಮವು ಸ್ಥೈರ್ಯವನ್ನು ನುಡಿದರೆ, ದೈವತವು ದೃಢತೆಯನ್ನು ವೀರ್ಯವನ್ನು ಪ್ರಚೋದಿಸುತ್ತದೆ. ನಿಷಾದವು ಶಕ್ತಿ ಸಂಚಯ ಮಾಡಿದವನು ತಗ್ಗಿ ನಡೆಯುವ ನಯದಂತೆ. ಮೇಲಿನ ಷಡ್ಜವು ಕೆಳಗಿನ ಷಡ್ಜಕ್ಕೂ ಮೂಲತಃ ವ್ಯತ್ಯಾಸವಿಲ್ಲದಿದ್ದರೂ ಈ ಎಲ್ಲ ಭಾವಗಳನ್ನು ಅನುಭವಿಸಿ ಮುಟ್ಟಿದ ಸ್ಥಾಯಿ ಭಾವಕ್ಕೂ ಅನುಭವದ ಮೊದಲಿಗೆ ಇರುವ ಸ್ಥಾಯಿ ಭಾವಕ್ಕೂ ಇರುವ ಅಂತರವು ಅವುಗಳ ನಡುವೆ ಇದೆ. ಯಾವ ಸಂಕೋಚವೂ ಇಲ್ಲದೆ, ಹೊರ ಜಗತ್ತಿನ ಭಯ ಬಿಂಕಗಳಿಲ್ಲದೆ ನಿನ್ನನ್ನು ನೀನು ಮರೆತು ಈ ಸ್ವರಗಳಲ್ಲಿ ಒಂದಾಗುವುದನ್ನು ಕಲಿ. ಸಂಗೀತವೆಂದರೆ ಇಷ್ಟೇ. ಮುಂದೆ ಬರುವ ವಿನ್ಯಾಸಗಳೆಲ್ಲವೂ ಅನುಭವದ ವಿವಿಧ ಭಾವಗಳು, ಮೂಲದ ಐಕ್ಯದೊಡನೆ ಸೇರಿಕೊಂಡು ಆಡುವ ಛಾಯಾಚಲನೆಗಳು ಮಾತ್ರ. ಅವರು ಮತ್ತು ಹೇಳುತ್ತಿದ್ದರು, ಸಂಗೀತವೆಂದರೆ ಗಂಟಲಿನಿಂದ ಮಾತ್ರ ಹುಟ್ಟಿ ಬರುವ ಶಬ್ದವಲ್ಲ. ಇಡೀ ಶರೀರವು ಗಾನದ ಲಯವಾಗಿ ಮಿಡಿಯುವ ವೀಣೆಯಾಗಿರಬೇಕು. ತನ್ನ ಸಾರ್ಥಕತೆಗಾಗಿ ವೀಣೆಯು ತನ್ನ ಸ್ವಾಮಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಅವನು ಅನಂತ ರಾಗಗಳನ್ನು ಸೃಷ್ಟಿಸಲು ತಾನು ಸಾಧನವಾಗಿರುವಂತೆ ನೀನು ರಾಗದ ಕರೆಗೆ ನಿನ್ನನ್ನು ಅರ್ಪಿಸಿಕೊಂಡು ಬಿಡಬೇಕು. ನಾಭಿಯಿಂದ ಹುಟ್ಟುವ ಮೂಲಧ್ವನಿಯು
ಎದೆಯಲ್ಲಿ ತುಂಬಿ ನಿಂತು ಗಂಟಲಿನಿಂದ ಹೊರಗೆ ಹರಿಯುವಾಗ ಇಡೀ ಶರೀರವೇ ಮೇಲೆ ಎದ್ದು ರಾಗಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತಿರಬೇಕು. ಸಕಲ ಸಂಕೋಚವನ್ನು ಬಿಟ್ಟು ಪ್ರಾಣಶಕ್ತಿಯಿಂದ ಹೀಗೆ ಸ್ವರದ ಐಕ್ಯವನ್ನು ಕಂಡುಕೊಂಡರೆ ಸಾಕು. ಅದೇ ಸಂಗೀತದ ಆನಂದ. ರಾಗ ರಾಗಿಣಿಗಳ ಸೃಷ್ಟಿಯು ಈ ಐಕ್ಯದಿಂದ ತಾನಾಗಿಯೇ ಆಗುತ್ತದೆ. ಅವರ ಮಾತನ್ನು ನಾನು ಭಾವಪೂರ್ಣವಾಗಿ ಕೇಳುತ್ತಿದ್ದೆ. ಮುಂಬೈಗೆ ನಾನು ಬಂದುದಾದರೂ ಏಕೆ? ಇವರು ಊರಿನ ಗದ್ದೆ ಮಾರಿ ಮನೆ ಪಾಗಡಿ ಸುರಿದು ನಾವು ಇಲ್ಲಿಗೆ ಬಂದ ಧ್ಯೇಯವೇನು? ಇವರಾಗಿಯೇ ಹೇಳದಿದ್ದರೂ ಸಂಗೀತ ಕಲಿಯಬೇಕೆಂಬ ಆಶೆ ನನಗೆ ಮೊದಲಿಂದಲೂ ಇತ್ತು. ಅದನ್ನು ಇಷ್ಟು ಅರ್ಥಪೂರ್ಣವಾಗಿ ಇಡೀ ಜೀವನದ ಮೂಲ ನಿಯಮವನ್ನೇ ಅದರಲ್ಲಿ ಒಳಪಡಿಸಿ ಹೇಳುವಂತ ಗುರು ಸಿಕ್ಕಿದುದು ನನ್ನ ಪುಣ್ಯ. ಅಡಿಗೆ ಮನೆಯಲ್ಲಿ ಜಮಖಾನೆಯ ಮೇಲೆ ಸ್ವರೈಕ್ಯವನ್ನು ಪಡೆಯಲು ನಾನು ಪ್ರಾರಂಭಿಸಿದೆ. ಅವರು ಹೇಳುವಂತೆ ನಾಭಿಯಿಂದ ಹುಟ್ಟುವ ಮೂಲಧ್ವನಿ ಎದೆಯಲ್ಲಿ ತುಂಬಿ ಬಂದು ಮಾತು ಅರಿಯದ ಭಾವನೆಯಲ್ಲಿ ಮಿಂದು ನನ್ನನ್ನೇ ನಾನು ಮರೆತು ಅರ್ಪಿಸಿಕೊಳ್ಳುವಂತೆ ಹೊರಗೆ ಬರುತ್ತದೆ. ಆ ಶಕ್ತಿಯು ನನ್ನಲ್ಲಿದೆ. ಆದರೆ ಇದ್ದಕ್ಕಿದ್ದ ಹಾಗೆ ನಮ್ಮ ಸ್ಥಿತಿಯು ನೆನಪಾಗುತ್ತದೆ. ನಾವು ಇರುವುದು 4ನೇ ಅಂತಸ್ತಿನ ಮೇಲೆ. ಮನೆಯ 2 ಕಡೆಗೂ 4 ಅಂತಸ್ತಿನ 2 ಕಟ್ಟಡಗಳಿವೆ. ಅವುಗಳಿಗೂ ನಮಗೆ ನಡುವೆ 10 ಗಜಕ್ಕೂ ಕಡಿಮೆ ಅಂತರ. ಒಂದು ಏಣಿ ಹಾಕಿ ಬೇಕಾದರೆ ಒಂದು ಆಕಾಶ ಸೇತುವೆಯನ್ನೇ ನಿರ್ಮಿಸಬಹುದು. ನನ್ನ ರಾಗ ಆ ಕಟ್ಟಡದ 4ನೇ ಅಂತಸ್ತಿನವರಿಗೆ ಕೇಳಿದರೆ ತಕ್ಷಣ ಮೇಲೆ ಎದ್ದು ಅಡಿಗೆ ಮನೆಯ ಕಿಟಕಿಯ 2 ಬಾಗಿಲುಗಳನ್ನು ಮುಚ್ಚಿ ಮತ್ತೆ ತುಂಬಿ ಬಂದ ಭಾವದೊಡನೆ ಪ್ರಯತ್ನಿಸುತ್ತಿರುತ್ತೇನೆ. ಏನೋ ಒಂದು ರೀತಿಯ ಸಂಕೋಚವೆನ್ನಲೇ, ಇಲ್ಲ ಭಯವೆನ್ನಲೇ, ಯಾಕೋ ಇದ್ದಕ್ಕಿದ್ದ ಹಾಗೆ ಮಗು ವಿಶ್ವನ ನೆನಪಾಗುವುದು. ಅವನ ಶಾಲೆ, ಅದಕ್ಕೆ ತಿಂಗಳಿಗೆ 30 ರೂಪಾಯಿ, ಹಾಲಿಗೆ 40, ಮನೆ ಬಾಡಿಗೆ 75, ಇನ್ನು ಅಕ್ಕಿ ಗೋಧಿ ಬೇಳೆ ಒಪ್ಪತ್ತಾದರೂ ತರಕಾರಿ ಬಟ್ಟೆ ಬರೆ, ಖರ್ಚಿನ ದಾರಿ ಒಂದೇ 2. ಇವರ ದುಡಿಮೆಗೂ ಮಿತಿ ಇದೆ. ಈ ಮುಂಬೈ, ಈ ಜನ, ಏನೋ ಯೋಚನೆಗಳು. ಈ ಅಡಚಣೆಯ ಯೋಚನೆಯಲ್ಲಿ ಸಕಲವನ್ನೂ ಮರೆತು ಸರ್ವ ಪ್ರಾಣಶಕ್ತಿಯಿಂದ ರಾಗದಲ್ಲಿ ಲೀನವಾಗುವುದು ಹೇಗೆ? ಮೂಲ ಶಕ್ತಿಯೊಡನೆ ಮೇಲೆ ಬಂದು ರಾಗಕ್ಕೆ ಅರ್ಪಿಸಿಕೊಳ್ಳುವುದು ಹೇಗೆ ಸಾಧ್ಯ? ಆಗ ಅರ್ಥವಾಯಿತು. ಗಟ್ಟಿಯಾಗಿ ಹಾಡಲು ಇರುವುದು ಪಕ್ಕದ ಮನೆಯವರ ಭಯವಲ್ಲ, ನನ್ನದೇ ಭಯ, ನನ್ನ ಸ್ಥಿತಿಯದೇ ಭಯ. ಹಾರ್ಮೋನಿಯಂ ಎಂಬುದು ನನ್ನ ಸ್ವರವು ಮುಟ್ಟಬೇಕಾದ ಕನಿಷ್ಠ ಐಕ್ಯವನ್ನು ತೋರಿಸುವ ಬಾಹ್ಯ ಉಪಕರಣ ಮಾತ್ರ. ಅದಕ್ಕೆ ಭಾವನೆಯ ಜೀವ ತುಂಬಿ ಪೂರ್ಣೈಕ್ಯದಲ್ಲಿ ಬೆರೆತು ಹೋಗಬೇಕಾದವಳು ನಾನು. ಆದರೆ ಹಾರ್ಮೋನಿಯಂ ಬೇಡುವ ಮಟ್ಟವನ್ನೇ ಮುಟ್ಟಲು ನನಗೆ ಶಕ್ತಿ ಸಾಕಾಗುತ್ತಿರಲಿಲ್ಲ. ಪ್ರಚಂಡವಾಗಿ ನನ್ನಲ್ಲಿದ್ದ ಪ್ರಾಣಶಕ್ತಿಯನ್ನು ಯೋಚನೆಗಳು ತಡೆದು ಬಿಡುತ್ತಿದ್ದವು. ಅದಕ್ಕೆ ಹಾರ್ಮೋನಿಯಂನ ಕೇಳಿಕೆಯನ್ನು ಕಡಿಮೆ ಮಟ್ಟಕ್ಕೆ ಇಳಿಸಿದರೆ ಹೇಗೆ? ಉಪಕರಣವನ್ನು ಉಪಕರಣವೆಂದು ಭಾವಿಸಿದರೆ ಅದನ್ನು ನಮಗೆ ಬೇಕಾದ ಮಟ್ಟಕ್ಕೆ ಇಳಿಸುವುದು ಕಷ್ಟವಲ್ಲ. ತಕ್ಷಣ ನೆನಪಿಗೆ ಬಂತು, ವಿಶ್ವ ಮಗುವಾಗಿದ್ದಾಗ ಅವನ ಹಾಸಿಗೆಯ ಒಂದು ರಬ್ಬರಿನ ಹಾಳೆ ಹಾಸುತ್ತಿದ್ದೆ. ಅದನ್ನು ಮುಂಬೈಗೆ ತಂದಿದ್ದ ನೆನಪು. ಅದನ್ನು ಹುಡುಕಿ ಬ್ಲೇಡಿನಿಂದ ಸಮನಾಗಿ ಕೊಯ್ದು ಹಾರ್ಮೋನಿಯಂನ ಸ್ವರವು ಹುಟ್ಟುವ ಪಿನ್ನುಗಳಿಗೆ ಸರಿಯಾಗಿ ಮುಚ್ಚಿಬಿಟ್ಟೆ. ನಂತರ ನುಡಿಸಿದಾಗ ಹಾರ್ಮೋನಿಯಂ ತಾನಾಗಿ ಕೆಳಮಟ್ಟದಲ್ಲಿ ನುಡಿಯುತ್ತಿತ್ತು. ಯಾವ ಭಯವೂ ಇಲ್ಲದೆ ಹಾಡಬಹುದು. ಆದರೆ ಅದರಲ್ಲಿ ಸ್ವರದ ಮೂಲಕರೆಯೇ ಕೇಳುತ್ತಿರಲಿಲ್ಲ. ಯಾವುದೋ ಆಳದ ಗುಹೆಯಲ್ಲಿ ಉತ್ಪತ್ತಿಯಾದ ಪ್ರೇಮಮಯ ಕೂಗು ಅಲ್ಲಿಯೇ ಸತ್ತು ಹೋಗಿ ಮೇಲಿರುವವರಿಗೆ ಅದರ ಮಸುಕು ಪ್ರತಿಧ್ವನಿಯ ಅನುಭವವು ಮಾತ್ರ ಆಗುವಂತೆ ಕೇಳುತ್ತಿತ್ತು. ಅದಕ್ಕೆ ಹೊಂದಿಸಿ ಹಾಡುವುದೇನೋ ಸುಲಭ, ಆದರೆ ಅದನ್ನು ಕೇಳುವಾಗ ಅತೃಪ್ತಿಯಿಂದ ಅಸಹ್ಯವಾಗುತ್ತಿತ್ತು. ಭಾವಗಳ ಅರ್ಥ ತಿಳಿಯದಿದ್ದರೂ ಮೈಸೂರಿನಲ್ಲಿ ವಿಶ್ವ ಹುಟ್ಟುವ ಮೊದಲು ಎಷ್ಟು ಗಟ್ಟಿಯಾಗಿ ಕಿರಿಚಿಕೊಳ್ಳುತ್ತಿದ್ದೆ. ಈಗ ಇದೆಂತಹ ಸಂತೋಷಹೀನ ಸಂಗೀತ. ಹೆಂಡತಿಯೊಡನೆ ರಾಗೈಕ್ಯದಲ್ಲಿ ಭಾಗಿಯಾಗಲು ಚಿತ್ರದ ಕೆಲಸ ಬಿಟ್ಟು ಒಳಗೆ ಬರುವ ಇವರಿಗೂ ಇದರಿಂದ ಅತೃಪ್ತಿಯುಂಟಾಗಿ ಬೇಸರದಿಂದ ಎದ್ದು ಹೊರಗೆ ಹೋಗಿ ಉಬ್ಬರವಿಳಿದ ಸಮುದ್ರ ನೋಡುತ್ತಾ ನಿಲ್ಲುತ್ತಾರೆ. ಅವರ ಸಂತೋಷದಿಂದ ನನಗೆ ಆಗುವ ದುಃಖಕ್ಕಿಂತ ಬೇರೆ ಯಾವುದು ಹೆಚ್ಚು ಘೋರವಲ್ಲ. ಆದರೆ ನಾನು ಅಸಹಾಯಕಳು. ನಿಜವಾದ ಜೀವಂತ ಕಲಾವಿದನಿಗೆ ಕಲಾಕೃತಿಯನ್ನು ಸೃಷ್ಟಿಸುವ ಚೈತನ್ಯವು ಅವರದೆಂಬುದನ್ನು ನಾನು ಬಲ್ಲೆ. ಆದರೆ ಅಂತಹ ಸೃಷ್ಟಿಶಾಲಿ ಕಲಾವಿದರು ಜೀವನ ಸಾಗಿಸಲು ಜಾಹೀರಾತು ಕಂಪನಿಯ ಚಿತ್ರಗಳನ್ನು ಬರೆದುಕೊಟ್ಟು ಅನ್ನ ಸಂಪಾದನೆ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ನನ್ನ ರಾಗದ ಅನೈಕ್ಯದಿಂದ ನನಗೆ ಎಷ್ಟು ಅತೃಪ್ತಿಯೋ ಅದಕ್ಕಿಂತ ಹೆಚ್ಚು ಅತೃಪ್ತಿ, ಜೊತೆಗೆ ರೋಷವು ವರ್ಣದ ಅನೈಕ್ಯದಿಂದ ಅವರಿಗಾಗುತ್ತಿದೆ. ಇದು ಮುಂಬೈ. ಇಡೀ ಹಿಂದೂಸ್ತಾನ ಜೀವನಾಡಿಗಳನ್ನೇ ಆಳುವ ಹೃದಯ. ಈ ಊರಿನಲ್ಲಿ ಸಂಗೀತ ಹುಟ್ಟಿತೆ, ಚಿತ್ರ ಬದುಕಿತೆ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ, ಸುಳ್ಯ.